ಡಾಕ್ಟರ್ ಎ ವಿ ಬಾಳಿಗ ಸ್ಮಾರಕ ಆಸ್ಪತ್ರೆ ಉಡುಪಿ ಹಾಗೂ ಕಮಲೆ ಬಾಳಿಗ ಚಾರಿಟಬಲ್ ಟ್ರಸ್ಟ್ ಮುಂಬೈ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೀತಾ ಇರತಕ್ಕಂತಹ ಮದ್ಯ ಮತ್ತು ಮಾದಕ ದ್ರವ್ಯ ವ್ಯಸನದ ನೇರ ಫೋನ್ ಇನ್ ಕಾರ್ಯಕ್ರಮದ 24ನೆಯ ಕಂತಿಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಈ ಉಚಿತ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರತಿ ಗುರುವಾರ ಸಂಜೆ 7 ಗಂಟೆಯಿಂದ 8 ಗಂಟೆವರೆಗೆ ಇದೇ ಸಮಯಕ್ಕೆ ನಡೆಯುತ್ತೆ. ಪ್ರತಿ ವಾರವೂ ಈ ಕಾರ್ಯಕ್ರಮ ನಡೆಯುತ್ತೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಇರ್ತಾರೆ. ನಮ್ಮ ಆಸ್ಪತ್ರೆಯ ತಜ್ಞ ವೈದ್ಯರ ತಂಡ ಇದಕ್ಕೋಸ್ಕರ ಕೆಲಸ ಮಾಡಿದೆ. ಜೊತೆಗೆ ನಮ್ಮ ಆಸ್ಪತ್ರೆಯ ಆಪ್ತ ಸಮಾಲೋಚಕರ ತಂಡ ಸಹ ಇದಕ್ಕೆ ಕೆಲಸ ಮಾಡಿದೆ. ಇವರೆಲ್ಲರೂ ನಿಮಗೆ ಈ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಲಭ್ಯವಿರ್ತಾರೆ. ನಿಮಗೆ ಯಾವುದೇ ರೀತಿಯ ಪ್ರಶ್ನೆಗಳಿದ್ರೆ ಕೇಳಬಹುದು. ಮೊದಲಿಗೆ ಕಾರ್ಯಕ್ರಮ ಹೇಗಿರುತ್ತೆ ಅಂದ್ರೆ ಒಂದು ಸ್ವಲ್ಪ ಸಮಯ ಮದ್ಯ ವ್ಯಸನ, ಮಾದಕ ದ್ರವ್ಯ ವ್ಯಸನ ಹಾಗೂ ಅದಕ್ಕೆ ಸಂಬಂಧಪಟ್ಟ ವಿಚಾರಗಳ ಬಗ್ಗೆ ಸಂಪನ್ಮೂಲ ವ್ಯಕ್ತಿಗಳು ನಿಮಗೆ ತಿಳುವಳಿಕೆಯನ್ನು ನೀಡ್ತಾರೆ. ಅವರ ಮಾತು ಮುಗಿದ ನಂತರದಲ್ಲಿ ಮುಕ್ತ ಸಂವಾದಕ್ಕೆ ಸಮಯಾವಕಾಶ ಇರುತ್ತೆ. ಆ ಸಮಯದಲ್ಲಿ ನೀವು ನಿಮ್ಮ ಅನುಭವಗಳನ್ನ ಹಂಚ್ಕೋಬಹುದು ಅಥವಾ ನಿಮ್ಮ ಪ್ರಶ್ನೆಗಳನ್ನ ಏನಾರಿದ್ರೆ ಕೇಳ್ಬೋದು, ನಿಮ್ಮ ಸಮಸ್ಯೆಗಳಿದ್ರೆ ಕೇಳಬಹುದು. ಇದಕ್ಕೆಲ್ಲ ಅವಕಾಶ ಇರುತ್ತೆ. ಅದರಿಂದ ದಯವಿಟ್ಟು ಯಾರು ಮಧ್ಯದಲ್ಲಿ ಪ್ರಶ್ನೆಗಳನ್ನ ಕೇಳಬಾರ್ದು ಅಥವಾ ಮಧ್ಯದಲ್ಲಿ ಡಿಸ್ಟರ್ಬೆನ್ಸ್ ಮಾಡಬಾರ್ದು ಅಂತ ಕೇಳ್ಕೊತಾನೆ. ನಾನು ಎಲ್ಲರನ್ನು ಮ್ಯೂಟ್ ಮಾಡಿರ್ತೇನೆ. ನೀವು *6 ಮತ್ತೆ 6 ಅನ್ನು ಒತ್ತಿದ್ರೆ ನಿಮ್ಮನ್ನು ನೀವು ಅನ್ಮ್ಯೂಟ್ ಮಾಡ್ಕೋಬಹುದು. ಇದು ಮುಕ್ತ ಸಂವಾದದ ಸಮಯದಲ್ಲಿ, ಪ್ರಶ್ನೆ ಕೇಳುವ ಸಮಯದಲ್ಲಿ ಮಾತ್ರ ಮಾಡಬೇಕು. ಮತ್ತೆ ನಂತರದಲ್ಲಿ ನೀವು ಮತ್ತೆ *6 ಒತ್ತಿದ್ರೆ ಮತ್ತೆ ಮ್ಯೂಟ್ ಆಗ್ತೀರಾ. ದಯವಿಟ್ಟು ಮಧ್ಯದಲ್ಲಿ ಯಾವುದೇ ರೀತಿಯ ಗೊಂದಲಗಳಾಗಲಿ ಪ್ರಶ್ನೆ ಕೇಳೋದಾಗ್ಲಿ ಮಾಡಬಾರ್ದು ಅಂತ ವಿನಂತಿಸ್ಕೊತೇನೆ. ಆದಷ್ಟು ನೀವು ಪ್ರಶಾಂತವಾದ ಪರಿಸರದಲ್ಲಿ ಇದ್ದು ಪ್ರಶ್ನೆಗಳನ್ನು ಕೇಳಿದ್ರೆ ನಿಮ್ಮ ಹಿಂದಿನ ಗದ್ದಲಗಳು ಇತ್ಯಾದಿಗಳು ಉಂಟಾಗೋದಿಲ್ಲ. ಅಥವಾ ಬೇರೆ ಯಾರು ಪ್ರಶ್ನೆ ಕೇಳ್ತಾ ಮಧ್ಯದಲ್ಲಿ ಮಾತಾಡಿ ಗದ್ದಲಕ್ಕಾಸ್ಪದ ಮಾಡಿಕೊಡ್ಬಾರ್ದು ಅಂತೆಲ್ಲ ವಿನಂತಿಗಳಿದೆ ಸ್ನೇಹಿತರೆ ನಿಮ್ಮಲ್ಲಿ. ಜೊತೆಗೆ ನೀವು ಪ್ರಶ್ನೆ ಕೇಳ್ತಾ ಇದ್ದೀರಾ, ಎಲ್ಲಿಂದನೋ ಕರೆ ಮಾಡ್ತಿದ್ದೀರಾ, ನಿಮಗೆ ನಿಮ್ಮ ಹೆಸರನ್ನ ಹೇಳ್ಕೊಳ್ಳೋಕ್ಕೆ ಮುಜುಗರ ಆಗುತ್ತೆ ಈ ಥರ ಅಂತಿದ್ರೆ ನೀವು ನಿಮ್ಮ ಹೆಸರನ್ನ, ಗುರುತನ್ನ ಎಲ್ಲವನ್ನು ಗೌಪ್ಯವಾಗಿರ್ಬೋದು. ನಾವು ಸಹ ಯಾವುದನ್ನು ಸಂಗ್ರಹಿಸೋದಿಲ್ಲ. ಸೊ ನಿಮ್ಮ ಗೌಪ್ಯತೆ ನಾವು ಸಹ ಕಾಪಾಡ್ತೇವೆ ಅಂತ ಮೂಲಕ ತಿಳಿಸ್ತೇವೆ. ಸರಿ ಸ್ನೇಹಿತರೆ, ಈಗ ಇವತ್ತಿನ ಕಾರ್ಯಕ್ರಮ ಶುರು ಮಾಡುವಂಥ ಸಮಯ ಆಗಿದೆ. ಇವತ್ತಿನ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಶ್ರೀಮತಿ ಸೌಜನ್ಯ ಶೆಟ್ಟಿ, ಆಡಳಿತಾಧಿಕಾರಿಗಳು, ಡಾಕ್ಟರ್ ಎ ವಿ ಬಾಳಿಗ ಸ್ಮಾರಕ ಆಸ್ಪತ್ರೆ ಉಡುಪಿ. ಇವರು ಮದ್ಯ ವ್ಯಸನ, ಕುಟುಂಬ ಚೇತರಿ ಎಂಬ ವಿಚಾರವಾಗಿ ನಮ್ಮೊಡನೆ ಮಾತನಾಡಲಿದ್ದಾರೆ. ಇವರಿಗೆ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಈ ಕಾರ್ಯಕ್ರಮನ ನಡೆಸ್ಕೊಡ್ಬೇಕು ಅಂತ ಈ ಮೂಲಕ ಕೇಳ್ಕೊತೇನೆ. *6 ಒತ್ತಿದ್ರೆ ನೀವು ಮಾತು ಶುರು ಮಾಡಬಹುದು ಮೇಡಮ್. ಥ್ಯಾಂಕ್ ಯು ಸಚಿನ್. ಕಾರ್ಯಕ್ರಮವನ್ನ ತುಂಬಾ ನೀವು ಚೆನ್ನಾಗಿ ನಿರೂಪಣೆ ಮಾಡ್ತಾ ಬರ್ತಾ ಇದ್ದೀರಾ. ಇದು 24ನೇ ಸಂಚಿಕೆ. ಸೊ ನಿಮ್ಮ ಒಂದು ಈ ಕಾರ್ಯಕ್ರಮಕ್ಕೆ ನೀವು ಕೊಡ್ತಾ ಇರೋ ಸಮಯಕ್ಕೆ ನಿಮ್ಗೆ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತಾ, ಇವತ್ತು ಮದ್ಯ ವ್ಯಸನಿ ಮತ್ತು ಕುಟುಂಬ ಚೇತರಿಕೆಯ ಬಗ್ಗೆ ನಾನು ಸ್ವಲ್ಪ ಹೊತ್ತು ಮಾತಾಡ್ತೇನೆ. ಮದ್ಯ ವ್ಯಸನಿ ಎಲ್ರಿಗೂ ಗೊತ್ತಿರೋ ಹಾಗೆ ಇದು ಒಂದು ಒಬ್ಬ ವ್ಯಕ್ತಿಗೆ ಅಂಟಿಕೊಂಡಿರುವಂತಹ ಸಮಸ್ಯೆ ಅಲ್ಲ. ಮನೆಯಲ್ಲಿ ಒಬ್ಬ ಮದ್ಯ ವ್ಯಸನಿ ಇದ್ರೆ ಇದನ್ನ ಇಡೀ ಸಂಸಾರ ಇದರಿಂದ ಒಂದಲ್ಲ ಒಂದು ರೀತಿಯ ಸಮಸ್ಯೆಗೆ ಒಳಗಾಗ್ತಾ ಇರುತ್ತೆ. ಹಾಗಾಗಿ ಇದನ್ನ ನಾವು ಸಾಂಸಾರಿಕ ಕಾಯಿಲೆ ಅಂತ ಹೇಳಿ ಕರಿತೇವೆ. ಅದೇ ರೀತಿ ಸಾಮಾಜಿಕ ಕಾಯಿಲೆ ಅಂತ ಹೇಳಿ ಕೂಡ ಮದ್ಯ ವ್ಯಸನವನ್ನ ಕರಿಬೋದು. ಇವತ್ತು ಜಗತ್ತಿನಾದ್ಯಂತ ಸರಿಸುಮಾರು 50 ಲಕ್ಷಕ್ಕಿಂತ ಹೆಚ್ಚು ಜನರು ಮದ್ಯ ವ್ಯಸನದಿಂದ ಉಂಟಾಗುವಂತಹ ಬೇರೆ ಬೇರೆ ಸಮಸ್ಯೆಗಳಿಂದ ಡೈರೆಕ್ಟ್ ಇಂಡೈರೆಕ್ಟ್ಲಿ ಬೇರೆ ಬೇರೆ ಸಮಸ್ಯೆಗಳಿಂದ ಸಾಯ್ತಾ ಇದ್ದಾರೆ ಅಂತ ಹೇಳಿ ವರದಿಗಳು ಹೇಳ್ತವೆ. ಅದರಲ್ಲಿ 50ಕ್ಕಿಂತ ಹೆಚ್ಚಿನ ಮಾರಣಾಂತಿಕ ಕಾಯಿಲೆಗಳು ಸಮಾಜದಲ್ಲಿ ನಡೀತಾ ಇರುವಂತಹ 80%ಕ್ಕಿಂತ ಹೆಚ್ಚಿನ ಒಂದು ಸಮಾಜಘಾತಕ ಚಟುವಟಿಕೆಗಳು ಅಂದ್ರೆ ಅಪಘಾತಗಳಾಗಿರ್ಬೋದು, ಈ ಕೊಲೆ ಹತ್ಯೆ ಪ್ರಕರಣಗಳಾಗಿರ್ಬೋದು, ಅತ್ಯಾಚಾರದಂತಹ ಪ್ರಕರಣಗಳಾಗಿರಬಹುದು, ಸೊ ಇದೆಲ್ಲವೂ ಆತ್ಮಹತ್ಯೆ ಆಗಿರ್ಬೋದು. ಇಂತಹ ಸಮಾಜದಲ್ಲಿ ಸಮಾಜದ ಬೆಳವಣಿಗೆಗೆ ಒಂದು ಚ್ಯುತಿ ತರುವಂತಹ ಇಂತಹ ಇದುಗಳು ನಡೀತಾ ಇರುವಂತಹದಕ್ಕೆ ಮುಖ್ಯ ಕಾರಣ ಅಮಲು ವ್ಯಸನ ಅನ್ನೋದನ್ನ ನಾವಿಲ್ಲಿ ನೆನ್ಪಿಟ್ಕೊಳ್ಬೇಕಾಗತ್ತೆ. ಮದ್ಯ ವ್ಯಸನಿಗಳಲ್ಲಿ ಮಾತಾಡ್ತಾ ತಮ್ಮ ಸ್ಟ್ರೆಸರ್ಸ್ ಅನ್ನ ಅವ್ರು ಹಂಚ್ಕೊಳ್ತಾರೆ. ತಮ್ಗೆ ತುಂಬಾ ಒತ್ತಡ ಇರುತ್ತೆ ಅಂತ ಹೇಳ್ತಾರೆ. ಸೊ ಏನಂತ ಹೇಳಿದ್ರೆ, ಸಾವಿಲ್ಲದ ಮನೆಯ ಸಾಸಿವೆ ತಾರವ ಅಂತ ಹೇಳಿ ಒಂದು ಮಾತಿದೆ. ಅದೇ ರೀತಿ ಕುಡಿತವಿದ್ದು ಯಾವುದೇ ರೀತಿಯ ತೊಂದರೆನೇ ಇಲ್ಲ ಅನ್ನುವಂತಹ ಮನೆಯ ಸಾಸಿವೆ ತಾರವ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಯಾವ ಮನೆಯಲ್ಲಿ ಮದ್ಯ ವ್ಯಸನಿ ಇರ್ತಾರೆ ಆ ಮನೆ ಒಂದಲ್ಲ ಒಂದು ರೀತಿಯ ಸಮಸ್ಯೆಯಲ್ಲಿ
ಆ ಮನೆಯ ಕುಟುಂಬಸ್ಥರು ಹಾಗೂ ಆ ವ್ಯಕ್ತಿ ಬಳಲ್ತಾ ಇರೋದನ್ನ ನಾವು ಕಾಣ್ಬೋದು. ಸುಮಾರು 20 ವರ್ಷಗಳಿಂದ ಡಾಕ್ಟರ್ ಎ ವಿ ಬಾಳಿಗ ಸ್ಮಾರಕ ಆಸ್ಪತ್ರೆ ಮದ್ಯವ್ಯಸನ ಚಿಕಿತ್ಸೆಗೆ ಒಂದು ಏನು ಪ್ರಸಿದ್ಧಿಯಾಗಿದೆ. ಸೊ ಅಲ್ಲಿ ನಾವು ಕಾಣುವಂತಹ ಇಲ್ಲಿಯವರೆಗೆ ಸಾವಿರಾರು ರೋಗಿಗಳು ನಮ್ಮಲ್ಲಿ ಚಿಕಿತ್ಸೆಯನ್ನ ಪಡೆದು ಗುಣಮುಖರಾಗಿರ್ತಾರೆ. ಅದೇ ರೀತಿ ಕಾಯಿಲೆ ಮತ್ತೆ ಮತ್ತೆ ಮರುಕಳಿಸಿ ಚಿಕಿತ್ಸೆಗೆ ಆಗಮಿಸ್ತಾ ಇರೋದನ್ನ ಕಾಣ್ತೇವೆ. ಇಲ್ಲಿ ನಾವು ಕಂಡುಕೊಂಡ ಸತ್ಯ ಅಂತ ಹೇಳಿದ್ರೆ ಮದ್ಯವ್ಯಸನ ಅನ್ನುವಂತಹದ್ದು 100% ಒಂದು ಸಾಂಸಾರಿಕ ಕಾಯಿಲೆ, ಅದರೊಟ್ಟಿಗೆ ಒಂದು ಸಾಮಾಜಿಕ ಕಾಯಿಲೆ ಅಂತ ಹೇಳಿ. ನಮ್ಮಲ್ಲಿರುವಂತಹ ಬರುವ ರೋಗಿಗಳನ್ನ ನಾವು ನೋಡ್ತೇವೆ, ತುಂಬಾ ಪ್ರತಿಭಾಶಾಲಿಗಳಾಗಿರ್ತಾರೆ. ಅವರ ಫೀಲ್ಡ್ ಅಲ್ಲಿ ಅವರು ತುಂಬಾ ಒಂದು ಸಾಧನೆ ಮಾಡುವಂತಹ ಒಂದು ವ್ಯಕ್ತಿತ್ವವನ್ನ ಹೊಂದಿರ್ತಾರೆ. ಆದ್ರೆ ಕುಡಿತದಿಂದಾಗಿ ಅವ್ರು ಎಲ್ಲದರಲ್ಲೂ ಹಿಂದೆ ಬಿದ್ದಿರ್ತಾರೆ, ಎಲ್ಲಾ ರೀತಿಯ ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತಾರೆ. ಅವರ ಆರೋಗ್ಯದ ಸಮಸ್ಯೆ ಆಗಿರ್ಬೋದು, ಹಣಕಾಸಿನ ಸಮಸ್ಯೆ ಆಗಿರ್ಬೋದು, ಅವರ ವೃತ್ತಿಯಲ್ಲಿ ಸಮಸ್ಯೆಗಳಾಗಿರಬಹುದು, ಸಂಬಂಧಗಳ ನಿರ್ವಹಣೆಯಲ್ಲಿ ಸಮಸ್ಯೆಗಳಾಗಿರ್ಬೋದು. ಸೊ ಒಂದೆರಡು ಅಲ್ಲ, ಎಲ್ಲಾ ಘಟ್ಟದಲ್ಲೂ ಕೂಡ ಅವರು ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಹೋಗೋದನ್ನ ನಾವು ಕಾಣ್ತಾ ಇರ್ತೇವೆ. ವ್ಯಸನ ಒಂದೇ ದಿನದಲ್ಲಿ ಅಥವಾ ಕೆಲವೇ ದಿನಗಳಲ್ಲಿ ಇದು ಕಾಯಿಲೆಯಾಗಿ ಮಾರ್ಪಾಡಾಗುವಂತದ್ದಲ್ಲ. ಇದು ಹಂತ ಹಂತವಾಗಿ ಏನು ಕಾಯಿಲೆಯಾಗಿ ರೂಪುಗೊಳ್ಳುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡ್ಬೇಕು. ಹೆಚ್ಚಿನ ಸಂದರ್ಭಗಳಲ್ಲಿ ಮನೆಯವರು ಕೂಡ ಗೊತ್ತಿದ್ದು ಗೊತ್ತಿಲ್ಲದೆಯೋ ಈ ಒಂದು ಅವರ ಮದ್ಯವ್ಯಸನ ಒಂದು ಕಾಯಿಲೆಯ ಹಂತ, ಒಂದು ವರ್ಸನ್ ಹಂತಕ್ಕೆ ಹೋಗ್ಲಿಕ್ಕೆ ಕೆಲವೊಮ್ಮೆ ಕಾರಣರಾಗೋದನ್ನ ಕೂಡ ನಾವು ಕಾಣ್ತೇವೆ. ಇಲ್ಲಿ ಮೊದಲಿಗೆ ನಾವು ನೋಡ್ತೇವೆ, ಮನೆಯವರ ಒಂದು ಡಿನಯಲ್ ಅಂಡ್ ಮಿನಿಮೈಸೇಷನ್ ಅಂತ ಹೇಳ್ತಾರೆ. ಅಂದ್ರೆ ಮನೆಯವರು ಮುಚ್ಚಿಡುವಂತಹದ್ದು. ಗಂಡ ಅಥವಾ ಮಗ ಅವರ ಕುಡಿತ ನಿರಂತರವಾಗಿರುತ್ತೆ. ರಾತ್ರಿ ಲೇಟ್ ಆಗಿ ಮನೆಗೆ ಬರ್ತಾರೆ, ಕುಡಿದೇ ಬರ್ತಾರೆ, ಕೆಲವೊಂದು ಬಾರಿ ತುಂಬಾ ಜಾಸ್ತಿ ಕುಡಿದು ಬರ್ತಾರೆ. ಆದ್ರೆ ಮನೆಯವರು ಅಪರೂಪಕ್ಕೆ ಜಾಸ್ತಿಯಾಗಿ ಕುಡಿದು ಬಂದಾಗ ಮಾತ್ರ ತಕರಾರು ಮಾಡ್ತಾರೆ ಹೊರತಾಗಿ ದಿನದ ಕುಡಿತಕ್ಕೆ ಅಲ್ಲ. ಕುಡಿತ ಮನೆಯವರಿಗೆ ತೊಂದರೆ ಅನ್ಸಲ್ಲ. ಯಾಕಂದ್ರೆ ಈ ವ್ಯಕ್ತಿ ಮೊದಲಿಗೆ ಮನೆಯ ಎಲ್ಲಾ ಅವಶ್ಯಕತೆಗಳನ್ನ ಪೂರೈಸ್ತಾ ಇರ್ತಾರೆ. ಕೆಲವೊಮ್ಮೆ ಹೆಂಡತಿ ಹೇಳೋದನ್ನ ಕೇಳ್ತೇವೆ, ನನ್ ಗಂಡ ಕುಡಿದ್ರು ನನ್ಗೆ ಬೈಯಲ್ಲ, ನಮ್ಗೆ ಏನ್ ಸಮಸ್ಯೆ ಮಾಡಲ್ಲ, ನಮ್ ಫ್ಯಾಮಿಲಿಯನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ, ಮನೆ ಖರ್ಚು ಅವ್ರದ್ದೇ, ಸುಮ್ಮನೆ ಕುಡಿತಾರೆ, ಸುಮ್ಮನೆ ಬಂದು ಮಲಗ್ತಾರೆ, ನಮ್ಗೆ ಯಾವುದೇ ರೀತಿ ತೊಂದರೆ ಮಾಡಲ್ಲ. ಅಂದ್ರೆ ಒಂದು ಡಿನಯಲ್ ಆರ್ ಮಿನಿಮೈಸೇಷನ್. ಸಮಸ್ಯೆ ಇದೆ, ಆದ್ರೂ ಆ ಸಮಸ್ಯೆ ಇನ್ನು ಅಷ್ಟು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇಲ್ಲ ಅಂತ ಹೇಳಿ ಅದನ್ನ ಒಂದು ಸಮರ್ಥಿಸಿಕೊಳ್ಳುವುದನ್ನ ನಾವು ಕಾಣ್ತೇವೆ. ನೆಕ್ಸ್ಟ್ ನಾವು ನೋಡುವಂತಹದ್ದು ಜಸ್ಟಿಫಿಕೇಶನ್, ಅಂದ್ರೆ ಸಮರ್ಥನೆ ಮಾಡಿಕೊಳ್ಳುವಂತಹದ್ದು. ಗಂಡ ಅಥವಾ ಮಗನ ಕುಡಿತವನ್ನ ಸಮರ್ಥಿಸಿಕೊಳ್ಳುವಂತಹದ್ದು. ನನ್ ಗಂಡ ಕುಡಿಯೋದು ಸುಸ್ತು ಕಡಿಮೆ ಮಾಡ್ಲಿಕ್ಕೆ ತುಂಬಾ ಕೆಲಸ ಮಾಡ್ತಾರೆ ಮೇಡಮ್, ಕೂಲಿ ಕೆಲಸ ಮಾಡ್ತಾರೆ, ಬೆಳಿಗ್ಗೆಯಿಂದ ಸಂಜೆವರೆಗೆ ನಿದ್ದೆ ಬರಲ್ಲ, ಹಾಗಾಗಿ ಅವ್ರು ಕುಡಿತಾರೆ ಅಂತ ಹೇಳಿ. ಅಥವಾ ಏನು, ಅವ್ನ ಹೆಂಡತಿ ಸರಿ ಇಲ್ಲ, ಕೆಲವೊಮ್ಮೆ ತಾಯಿ ಅಂದ್ರೆ ಹೇಳೋದು ಅವ್ನ ಹೆಂಡತಿ ಸರಿ ಇಲ್ಲ, ಹೆಂಡತಿ ಟಾರ್ಚರ್ಗೆ ಅವ್ನು ಕುಡಿತಾನೆ, ಬಾಸ್ ತುಂಬಾ ಕಿರಿಕಿರಿ, ಏನ್ ಕೆಲಸ ಮಾಡಿದ್ರು ಅವ್ರಿಗೆ ಸಮಾಧಾನ ಆಗಲ್ಲ, ಅವ್ರ ಕಿರಿಕಿರಿಗೆ ನನ್ ಮಗ ಕುಡಿಯೋದು, ಇಲ್ದಿದ್ರೆ ಅವ್ನಿಗೆ ಬೇಕಂತಿಲ್ಲ. ಅವ್ನ್ ಬಿಸ್ನೆಸ್ ಮಾಡಿ ಲಾಸ್ ಮಾಡ್ಕೊಂಡ, ಪಾಪ ತುಂಬಾ ಇನ್ವೆಸ್ಟ್ ಮಾಡಿದ್ದ, ತುಂಬಾ ಆಸೆ ಇಟ್ಕೊಂಡಿದ್ದ, ಆದ್ರೆ ಲಾಸ್ ಆದ ಟೆನ್ಷನ್ ಅಲ್ಲಿ ಕುಡಿತಾ ಇದ್ದಾನೆ. ಒಮ್ಮೆ ಸೆಟ್ಲ್ ಆದ್ರೆ ಅವನಿಗೆ ಈ ಡ್ರಿಂಕ್ಸ್ ಎಲ್ಲ ಬೇಕಂತಿಲ್ಲ. ಅಂದ್ರೆ ಕುಡಿತವನ್ನ ಜಸ್ಟಿಫೈ ಮಾಡುವಂತದ್ದು, ಕುಡಿತವನ್ನ ಸಮರ್ಥನೆ ಮಾಡೋದನ್ನ ಕಾಣ್ತೇವೆ. ಹಾಗೆ ಕುಡಿತಕ್ಕೆ ಕಾರಣ ಏನ್ ಅನ್ಸುತ್ತೆ ಅದನ್ನ ಪರಿಹಾರ ಮಾಡ್ಲಿಕ್ಕೆ ಮನೆ ಮಂದಿ ಪ್ರಯತ್ನ ಪಡೋದನ್ನ ಕಾಣ್ತೇವೆ. ಹೀಗೆ ಆತನ ಕುಡಿತಕ್ಕೆ ಈ ಟೆನ್ಷನ್ ಕಾರಣ. ಈ ಟೆನ್ಷನ್ ಅನ್ನ ನಾವು ಹೇಗೆ ಪರಿಹರಿಸೋದು, ಆ ಪ್ರಯತ್ನವನ್ನ ಮನೆಯವರು ಮಾಡಕ್ ಶುರು ಮಾಡ್ತಾರೆ. ಆತನಿಗೆ ಖುಷಿಯಾಗುವಂತಹ, ನೆಮ್ಮದಿ ತರುವಂತಹ ವಾತಾವರಣ ಉಂಟು ಮಾಡ್ಲಿಕ್ಕೆ ಪ್ರಯತ್ನ ಮಾಡುವಂತಹದ್ದು. ಉದಾಹರಣೆಗೆ, ನನ್ ಮಗನೇ ಅವನ್ ಪ್ರಾಯದವ್ರು ಎಲ್ರಿಗೂ ಮದುವೆ ಆಯ್ತು, ಅವ್ನ್ ಮದುವೆ ಆದ್ರೆ ಸರಿಯಾಗಿರ್ತಾನೆ, ಮದುವೆ ಆಗದೆ ಇರೋದೇ ನೋವು ಅವನಿಗೆ, ಎಲ್ರು ಕೇಳ್ತಾರೆ ಯಾಕೆ ನೀನ್ ಇನ್ನೂ ಮದುವೆ ಆಗಿಲ್ಲ ಅಂತ ಹೇಳಿ, ಅದಕ್ಕೋಸ್ಕರ ಅವನು ಕುಡಿತಾನೆ ಅಂತ ಹೇಳಿ. ಅದೇ ರೀತಿ ಮನೆ ಚೇಂಜ್ ಮಾಡೋದು, ಫ್ರೆಂಡ್ಸ್ ಚೇಂಜ್ ಮಾಡೋದು, ಬಾಸ್ ಕಿರಿಕಿರಿ ಅಂತ ಅವ್ನ ಕೆಲಸ ಬಿಡಿಸಿ ಬೇರೆ ಕೆಲ್ಸಕ್ಕೆ ಹೋಗೋದು. ಸೊ ಹೀಗೆ ಅವರಿಗೆ ಏನು ಅವನು ಯಾವ್ದು ಟೆನ್ಷನ್ ಕೊಡ್ತಾರೆ ಅದನ್ನ ಪರಿಹಾರ ಪಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ ನಿಧಾನವಾಗಿ ಇವರ ಪ್ರಯತ್ನಗಳಿಗೂ ಕೂಡ ಆತನ ಕುಡಿತ ಕಡಿಮೆ ಆಗ್ತಾ ಇಲ್ಲ ಅಂತ ಅನ್ಸಿದ್ರೆ, ಕುಡಿತದಿಂದ ಏನು ಅವರು ನಿಧಾನವಾಗಿ ತಮ್ಮ ಈ ನಡವಳಿಕೆಯಿಂದ ಹಿಮ್ಮುಖರಾಗ್ಲಿಕ್ಕೆ ಶುರು ಮಾಡ್ತಾರೆ.
ನಿಧಾನವಾಗಿ ಫ್ಯಾಮಿಲಿ ಮೆಂಬರ್ಸ್ ರಿಲೇಟಿವ್ಸ್ ಒಟ್ಟಿಗೆ ಅವರು ಕೂಡ ಸೇರೋದನ್ನ ನಿಲ್ಲಿಸ್ತಾರೆ. ಯಾರಾದ್ರೂ ಕುಡಿಯುವ ಬಗ್ಗೆ ಕೇಳ್ತಾರೆ ಅಂತ ಹೇಳಿ ಹೆಸಿಟೇಟ್ ಮಾಡ್ತಾರೆ. ಕುಡಿತದಿಂದಾಗುವ ತೊಂದರೆಗಳಿಂದ ರಕ್ಷಿಸುವ ಪ್ರಯತ್ನಗಳನ್ನ ಕೂಡ ಮಾಡುವುದನ್ನ ಕಾಣ್ತೇವೆ. ಅಂದ್ರೆ ಈಗ ಆತ ಸಾಲ ಮಾಡಿದ್ರೆ ಅದನ್ನ ಇವರೇ ಮರುಪಾವತಿ ಮಾಡುವಂತಹದ್ದು. ಗಂಡ ಸಾಲ ಮಾಡಿದ್ರೆ ಹೆಂಡತಿ ತನ್ನ ಚಿನ್ನ ಮಾರಿ ಕಿರಿಕಿರಿ ಬೇಡ ಅಂತ ಹೇಳಿ ಚಿನ್ನ ಮಾರುವಂತದ್ದು. ಕುಡ್ದು ಬಂದು ಊಟ ಮಾಡಲ್ಲ ಅಂತ ಹೇಳಿದ್ರೆ ಒತ್ತಾಯ ಪೂರ್ವಕವಾಗಿ ಊಟ ಮಾಡಿಸೋದು. ವಾಂತಿ ಅಥವಾ ಯೂರಿನ್ ಎಲ್ಲ ಮಾಡ್ಕೊಂಡ್ರೆ ಅದನ್ನ ಆಗ್ಲೇ ಕ್ಲೀನ್ ಮಾಡುವಂತಹದ್ದು. ರಸ್ತೆಯಲ್ಲಿ ಬಿದ್ರೆ ಮನೆಯವರಿಗೆ ಹೋಗಿ ಕರ್ಕೊಂಡು ಬರುವಂತಹದ್ದು. ಸೊ ಅದು ಏನಾಗುತ್ತೆ, ಇದೆಲ್ಲ ನಡೆಸ್ತಾ ಹೋಗ್ತಾರೆ. ಇದರಿಂದ ಒಂಥರ ಕಿರಿಕಿರಿ ಕೂಡ ಆಗ್ತಾ ಇರುತ್ತೆ. ಸೊ ಇದೇ ಹಂತ ಮುಂದುವರಿತಾ ಏನ್ ಮಾಡ್ತಾರೆ, ಕುಡಿತವನ್ನ ಕಂಟ್ರೋಲ್ ಮಾಡಿಸ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಾರೆ. ನಾವ್ ಇಷ್ಟೊಂದು ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದೇವೆ, ನಾವ್ ಇಷ್ಟೊಂದು ಕಷ್ಟ ಪಡ್ತಾ ಇದ್ದೇವೆ, ಆದ್ರೂ ಕೂಡ ಇವನು ಕುಡಿತ ನಿಲ್ಲಿಸ್ತಾ ಇಲ್ಲ ಅಲ್ಲ. ಸೊ ಇದನ್ನ ಅವನಿಗೆ ಕುಡಿತವನ್ನ ನಿಲ್ಲಿಸುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಸೊ ಅದು ಅಂದ್ರೆ ಬಾಟ್ಲಿ ಅಡಗಿಸಿಡೋದು ಅಥವಾ ಏನು ಬಾಟ್ಲಿ ಒಡೆದು ಹಾಕೋದು, ಬೇರೆ ಫ್ರೆಂಡ್ಸ್ ಇಂದೆಲ್ಲ ಅವನಿಗೆ ಸಜೆಷನ್ಸ್ ಕೊಡ್ಸೋದು, ದೇವರಾಣೆ ಮಾಡಿಸೋದು, ಅವನಿಗೆ ಥ್ರೆಟ್ ಕೊಡುವಂತಹದ್ದು, ಬೆದರಿಕೆ ಕೊಡುವಂತಹದ್ದು. ಸೊ ಈ ಮೂಲಕ ಕುಡಿತವನ್ನ ಬಿಡಿಸುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಆದ್ರೆ ಇದು ನಿಧಾನವಾಗಿ ವ್ಯಸನ ಅನ್ನುವಂತಹದ್ದು ಕಾಯಿಲೆಯಾಗಿ ತಿರುಗಿಕೊಳ್ಳೋದ್ರಿಂದ ಆತ ಇವುಗಳಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯ ಆಗದೇ ಇರೋದನ್ನ ನಾವು ಕಾಣ್ತೇವೆ. ಸೊ ಇಲ್ಲಿ ಒಂದು ಕೋಡಿಪೆಂಡೆನ್ಸಿ ಟ್ರೇಟ್ಸ್ ಅಂತ ಹೇಳ್ತೇವೆ. ಅಂದ್ರೆ ಸಹ ಅವಲಂಬನೆಯ ಜೀವನ. ಒಬ್ಬ ಇದಕ್ಕೊಂದು ನಾನು ಒಂದು ಸಣ್ಣ ಕತೆ ಹೇಳ್ತೇನೆ. ಒಬ್ಬ ಸಾಹುಕಾರ ಕಾಡಿನಿಂದ ಒಂದು ಆನೆಯನ್ನ ತರ್ತಾನಂತೆ. ಅದನ್ನ ತುಂಬಾ ದುಡ್ಡಿರುತ್ತೆ ಅವನ ಹತ್ರ. ಕಾಡಿನಲ್ಲಿ ಎಷ್ಟು ಆನೆ ತಿನ್ಲಿಕ್ಕೆ ಬೇಕಿತ್ತು ಅಷ್ಟೇ ಆನೆಗೆ ತಿನ್ಲಿಕ್ಕೆ ನಾನು ತಂದು ಹಾಕ್ತೇನೆ ಅಂತ ಹೇಳಿ ಆನೆಗೆ ಬೇಕಾದಷ್ಟು ಆಹಾರವನ್ನು ಒದಗಿಸ್ತಾನೆ. ಒಂದು 10 ಫೀಟ್ ಜಾಗದಲ್ಲಿ ಆನೆ ತಿರುಗುವಷ್ಟು ಏನೋ ಒಂದು ಸರಪಳಿಯಲ್ಲಿ ಆನೆಯನ್ನ ಕಟ್ಟಿ ಹಾಕ್ತಾನೆ. ಸೊ ಏನಾಗುತ್ತೆ, ಮೊದಲಿಗೆ ಆನೆ ಆ ಸರಪಳಿಯನ್ನ ಬಿಡಿಸಿಕೊಳ್ಳುವ ಪ್ರಯತ್ನವನ್ನ ಮಾಡುತ್ತೆ. ಆದ್ರೆ ಬಿಡಿಸಿಕೊಳ್ಳುವ ಪ್ರಯತ್ನವನ್ನ ಮಾಡಿದ್ರೂ ಕೂಡ ಆನೆಗೆ ಅದರಿಂದ ಹೊರಗೆ ಬರ್ಲಿಕ್ಕೆ ಆಗುದಿಲ್ಲ. ಸೊ ಆಗ ಏನ್ ಮಾಡುತ್ತೆ, ಆನೆ ಗಿವ್ ಅಪ್ ಮಾಡುತ್ತೆ. ನನ್ಗೆ ಇಷ್ಟೇ, ನನ್ನಿಂದ ಆಗುದಿಲ್ಲ ಇನ್ನು ಹೊರಗೆ ಬರ್ಲಿಕ್ಕೆ ಅಂತ ಹೇಳಿ ಅಷ್ಟೇ ಜಾಗಕ್ಕೆ ಹೊಂದ್ಕೊಂಡು ಅವ್ನು ಹಾಕಿದ ಆಹಾರವನ್ನ ತಿನ್ಕೊಂಡು ಬದುಕ್ಲಿಕ್ಕೆ ಶುರು ಮಾಡುತ್ತೆ. ಸ್ವಲ್ಪ ಟೈಮ್ ಆದ್ಮೇಲೆ ಆ ಸಾಹುಕಾರಕನಿಗೆ ಪಾಪ ಅನ್ಸುತ್ತೆ, ಅಯ್ಯೋ ನಾನು ಆನೆಯನ್ನ ಕಟ್ಟಿ ಹಾಕಿದ್ದೇನೆ, ಅದು ಕಾಡಲ್ಲಿ ಆರಾಮಾಗಿ ರಾಜನ ಹಾಗೆ ತಿರುಗ್ತಾ ಇದ್ದ ಆನೆಯನ್ನ ನಾನು ಕಟ್ಟಿ ಹಾಕಿ ತಪ್ಪು ಮಾಡಿದೆ, ನಾನೀಗ ಮತ್ತೊಮ್ಮೆ ತಗೊಂಡು ಹೋಗಿ ಕಾಡಿಗೆ ಬಿಡ್ತೇನೆ ಅಂತ ಹೇಳಿ ಆನೆಯನ್ನ ತಗೊಂಡು ಹೋಗಿ ಕಾಡಿಗೆ ಬಿಡ್ತಾನೆ. ಆದ್ರೆ ಆನೆ ಈಗ ಕಾಡಿಗೆ ಬಂದರೂ ಕೂಡ ಒಂದು 10 ಫೀಟ್ ಜಾಗದಲ್ಲಿ ತಿರುಗಾಡ್ಕೊಂಡು ತನ್ನ ಜೀವನವನ್ನ ಕಳೀಲಿಕ್ಕೆ ಶುರು ಮಾಡುತ್ತೆ. ಅಂದ್ರೆ ಎಲ್ಲರೂ ಮೊದಲಿನಂತೆ ಅದು ಕಾಡಲ್ಲಿ ತಿರುಗ್ಲಿಕ್ಕೆ ಮೊದಲಿನಾಗೆ ಅದು ಮಾಡೋದಿಲ್ಲ. ಸೊ ನಾವು ಎಲ್ಲಾ ಪ್ರಯತ್ನಗಳನ್ನ ಮಾಡಿ ಎಲ್ಲವೂ ಸೋತಾಗ ಸೊ ನಾವು ಏನ್ ಮಾಡ್ತೇವೆ, ಇದೇ ಸರಿ ಗಿವ್ ಅಪ್ ಮಾಡ್ತೇವೆ ಮತ್ತು ಹಾಗೆಯೇ ನಾವೇ ಸರಿ, ಇನ್ನು ಇದನ್ನ ಸರಿ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿ ನಾವು ಅದನ್ನ ಒಪ್ಕೊಂಡು ಜೀವನ ನಡೆಸ್ಲಿಕ್ಕೆ ಶುರು ಮಾಡ್ತೇವೆ. ಸೊ ಇಲ್ಲಿ ಫ್ಯಾಮಿಲಿ ನಾವು ನೋಡ್ಬೇಕಾಗಿರುವಂತಹದ್ದು, ಈಗ ಕುಟುಂಬ ಚೇತರಿಕೆ ಅನ್ನುವ ಬಗ್ಗೆ ನಾವು ಮಾತಾಡ್ತಾ ಹೋದ್ರೆ, ಕುಟುಂಬ ಅನ್ನುವಂತಹದ್ದು ನಮ್ಮ ಸಂಬಂಧಗಳ ಒಂದು ಕೊಂಡಿ. ಇಲ್ಲಿ ಹಲವು ಸಂಬಂಧಗಳು ಒಂದು ನಂಬಿಕೆಯ ಮೇಲೆ ಬೆಸೆದುಕೊಂಡಂತಹ ಒಂದು ಕೊಂಡಿ ಮಾತಾಡ್ತಾ ಮೊದಲನೇದು ನಾವು ನೋಡುವಂತಹದ್ದು ಒಂದು ಗಂಡ ಹೆಂಡತಿಯ ಸಂಬಂಧ. ಗಂಡ ಹೆಂಡತಿ ಕೆಲವೊಮ್ಮೆ ನಾವು ಹೇಳೋದನ್ನ ಕೇಳ್ತೇವೆ, ಕೆಲವು ನಮ್ಮ ಫ್ಯಾಮಿಲಿ ಮೆಂಬರ್ಸ್, ಗಂಡ ಎಷ್ಟೇ ಒಳ್ಳೆಯವರಾಗಿದ್ರು ಕೂಡ ಕುಡಿತ ಅನ್ನುವಂತಹದ್ದು ಅವರ ಮಧ್ಯೆ ಬಿರುಕಿಗೆ ಕಾರಣ ಆಗುತ್ತೆ. ಮೊದಲು ಗಂಡನ ಕುಡಿತ ಮುಚ್ಚಿರ್ತಾರೆ, ಸಮರ್ಥಿಸ್ತಾರೆ, ಬೆದರಿಕೆ ಹಾಕ್ತಾರೆ, ಬಿಟ್ಟು ಹೋಗ್ತೇನೆ ಅಂತ ಹೇಳ್ತಾರೆ, ಅವರ ಟೆನ್ಷನ್ ಕಡಿಮೆ ಮಾಡುವ ಪ್ರಯತ್ನ ಮಾಡ್ತಾರೆ. ನಂತರ ನಿಧಾನವಾಗಿ ಗಂಡನನ್ನ ನಿರ್ಲಕ್ಷಿಸ್ತಾ ಮನೆಯ ಜವಾಬ್ದಾರಿಗಳನ್ನ ತಾವೇ ತಗೊಳ್ಳಿಕ್ಕೆ ಶುರು ಮಾಡ್ತಾರೆ. ಇಲ್ಲಿ ಗಂಡ ಹೆಂಡತಿಯ ಸಂಬಂಧ ಅಂತ ಹೇಳಿದ್ರೆ 4 ಮುಖ್ಯ ವಿಷಯಗಳನ್ನ ನಾವಿಲ್ಲಿ ಗಮನಿಸ್ತೇವೆ. ಇಮೋಷನಲ್, ಸೆಕ್ಷುವಲ್, ಫೈನಾನ್ಷಿಯಲ್ ಮತ್ತು ಪ್ಯಾರೆಂಟಿಂಗ್. ಇದು ಬಿಟ್ರೆ ಬೇರೆ ಒಂದು ಏನು ದಾಂಪತ್ಯ ಅಂತ ಹೇಳಿದ್ರೆ ಈ 4 ಅಂಶಗಳಲ್ಲಿ ಮುಖ್ಯವಾಗಿ ಬರೋದನ್ನ ನಾವು ಕಾಣ್ಬಹುದು.
ಇಲ್ಲಿ ಒಂದಕ್ಕೊಂದು ಬೆಸೆದುಕೊಂಡಂತಹ ಈ 4 ಅಂಶಗಳು, ಯಾವುದೇ ಒಂದು ಅಂಶ ಕೂಡ ಇಲ್ಲಿ ಒಂದು ನಕಾರಾತ್ಮಕವಾಗಿ ನಡೆದ್ರೆ ಉಳಿದ 3 ಅಂಶಗಳು ಅದರಿಂದ ಪ್ರಭಾವಕ್ಕೊಳಗಾಗೋದನ್ನ ನಾವಿಲ್ಲಿ ಕಾಣ್ಬಹುದು. ಮೊದಲನೆಯದು ಭಾವನಾತ್ಮಕ ಸಂಬಂಧ. ಗಂಡನ ಕುಡಿತದ ವ್ಯಸನದಿಂದಾಗಿ ಏನಾಗುತ್ತೆ, ಗಂಡ ಹೆಂಡತಿಯ ಸಂಬಂಧದಲ್ಲಿ ಬಿರುಕು ಉಂಟಾಗುತ್ತೆ, ಅವರ ಮಧ್ಯೆ ಕಿತ್ತಾಟ ಜಾಸ್ತಿ ಆಗುತ್ತೆ, ಒಬ್ರು ತಪ್ಪು ಹುಡುಕ್ತಾ ಇರುವಂತಹದ್ದು, ಒಬ್ರ ಬಗ್ಗೆ ಇನ್ನೊಬ್ರು ಟೀಕೆ ಮಾಡ್ತಾ ಇರುವಂತಹದ್ದು, ಒಬ್ಬರ ಬಗ್ಗೆ ಇನ್ನೊಬ್ರು ಬೇರೆಯವ್ರ ಹತ್ರ ಕೆಟ್ಟದಾಗಿ ಮಾತಾಡುವಂತಹದ್ದು ಜಾಸ್ತಿ ಆಗ್ತಾ ಇರುತ್ತೆ. ದ್ವೇಷದ ಇದು ಜಾಸ್ತಿ ಆಗ್ತಾ ಹೋಗುತ್ತೆ. ಹೆಂಡತಿ ಗಂಡ ಯಾವಾಗ ಕುಡಿತ ನಿಲ್ಸಲ್ಲ ಅನ್ಸುತ್ತೆ, ಹೆಂಡತಿ ಏನ್ ಮಾಡ್ತಾಳೆ, ಒಂದೊಂದೇ ಜವಾಬ್ದಾರಿಗಳನ್ನ ಟೇಕ್ ಓವರ್ ಮಾಡ್ಲಿಕ್ಕೆ ಶುರು ಮಾಡ್ತಾಳೆ. ಒಂದ್ ಕೆಲಸ ಹುಡ್ಕೊಳ್ಳುವಂತದ್ದು, ಹಣಕಾಸಿನ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳುವಂತದ್ದು, ಮಕ್ಕಳ ಪೋಷಣೆಯ ಜವಾಬ್ದಾರಿ. ಈಗ ಗಂಡ ಬಿಸ್ನೆಸ್ ಮಾಡ್ತಾನಾದ್ರೆ ಸ್ಲೋಲಿ ಅದರಲ್ಲಿ ಇಂಟರ್ಫಿಯರ್ ಆಗುವಂತದ್ದು, ಮನೆಗೆ ಸಂಬಂಧಿಸಿದ ಯಾವುದೇ ಫಂಕ್ಷನ್ಸ್ ಪ್ರೋಗ್ರಾಮ್ಸ್ ಇದ್ರೆ ತಾನೇ ಹೋಗಿ ಅಟೆಂಡ್ ಮಾಡುವಂತದ್ದು. ಸೊ ಈ ಹೆಂಡತಿಯ ಯಜಮಾನಿಕೆ ಅನ್ನುವಂಥದ್ದು ಕೆಲವೊಮ್ಮೆ ಗಂಡನಿಗೆ ಕಿರಿಕಿರಿ ಉಂಟು ಮಾಡ್ಲಿಕ್ಕೆ ಶುರು ಮಾಡುತ್ತೆ. ಮತ್ತು ಜನರ ಸಿಂಪತಿ, ಕರುಣೆ ಹೆಚ್ಚು ಹೆಂಡತಿಯ ಮೇಲೆ. ಅಂದ್ರೆ ಜನರು ಕೂಡ ಪಾಪ ಅವಳು ಗಂಡ ತುಂಬಾ ಕುಡಿತಾನೆ, ಅವಳು ತುಂಬಾ ಕಷ್ಟ ಪಡ್ತಾಳೆ, ಅವಳು ಎಷ್ಟು ಅಂತ ನೋಡ್ಕೋಬೇಕು, ಆಚೆ ಮಕ್ಕಳು, ಈಚೆ ಏನು ಅವಳ ಇನ್ಲಾಸ್ ಆಗಿರ್ಬೋದು, ಎಲ್ಲಾ ಜವಾಬ್ದಾರಿ ಅವಳ ತಲೆ ಮೇಲೆ. ಸೊ ಜನರ ಒಂದು ಕರುಣೆ ಅನ್ನುವಂಥದ್ದು ಹೆಂಡತಿಯ ಮೇಲೆ ಜಾಸ್ತಿ ಬರ್ತಾ ಇರುತ್ತೆ. ಅದರ ಒಟ್ಟಿಗೆ ಅವಳ ಪರವಹಿಸಿ ಬುದ್ಧಿವಾದ ಹೇಳೋರು ಕೂಡ ಜಾಸ್ತಿ ಇರ್ತಾರೆ. ಇದರಿಂದ ಗಂಡನಿಗೆ ಒಂಥರ ತುಂಬಾ ಕಿರಿಕಿರಿಯನ್ನು ಉಂಟು ಮಾಡುತ್ತೆ. ಹಾಗೂ ಹೆಂಡತಿಯ ಮೇಲೆ ಇರುವಂತಹ ಒಂಥರ ಈ ದ್ವೇಷ, ಅಸೂಯೆ ಅನ್ನುವಂತಹದ್ದು ಜಾಸ್ತಿ ಆಗ್ಲಿಕ್ಕೆ ಕಾರಣ ಆಗುತ್ತೆ. ಪರಸ್ಪರ ಜಗಳ ಮಾಡ್ಕೊಳ್ಳೋದು, ಹೊಡ್ಕೊಳ್ಳೋದು, ಹೊಟ್ಟೆ ಕಿಚ್ಚು, ಒಬ್ರು ದೂರ ಇನ್ನೊಬ್ರು ಹೇಳೋದು ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವಾಗ ಭಾವನಾತ್ಮಕ ಸಂಬಂಧ ಕಡಿಮೆ ಆಗುತ್ತೆ, ಲೈಂಗಿಕ ಜೀವನ ಅನ್ನುವಂತಹದ್ದು ಒಂದು ಯಾಂತ್ರಿಕವಾಗಿ ನಡೀತಾ ಹೋಗೋದನ್ನ ಕಾಣ್ತೇವೆ. ಹೆಂಡತಿಯಾದವಳ ತಿರಸ್ಕಾರ, ಅನಾಸಕ್ತಿ ತೋರಿಸುವಂತಹದ್ದು, ಒಂದು ಕಡೆ ಕುಡಿತದಿಂದ ಆಗುವ ಮಾನಸಿಕ ಸಮಸ್ಯೆಗಳು, ಮತ್ತು ಇನ್ನೊಂದು ಕಡೆ ಹೆಂಡತಿಯ ಬದಲಾದ ನಡವಳಿಕೆಗಳು. ಆಕೆಯ ಶೀಲದ ಬಗ್ಗೆ ಗಂಡನಿಗೆ ಸಂಶಯ ಉಂಟು ಮಾಡಬಹುದು. ಅವಳಿಗೆ ನನ್ನ ಬಗ್ಗೆ ಯಾವುದೇ ಆಸಕ್ತಿ ಇಲ್ಲ, ಅವಳು ನನ್ನ ಹತ್ರ ಮಾತಾಡಿದ್ರೆ ಕಿಡಿಕಾರ್ತಾಳೆ, ಅವಳಿಗೆ ನನ್ನ ಬಗ್ಗೆ ಯಾವುದೇ ಇಂಟ್ರೆಸ್ಟ್ ಇಲ್ಲ ಅವಳಿಗೆ. ಆದ್ರೆ ಅವನ ಹತ್ರ ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ, ಇವ್ರ ಹತ್ರ ಎಲ್ಲ ನಗಾಡ್ತಾ ಮಾತಾಡ್ತಾಳೆ, ತುಂಬಾ ಕ್ಲೋಸ್ ಆಗಿದ್ದಾಳೆ, ಇವಳಿಗೆ ಅವ್ರಿಗೆ ಏನಾದ್ರೂ ಸಂಬಂಧ ಇದೆಯಾ ಅನ್ನುವ ಆಲೋಚನೆಗಳು ಜಾಸ್ತಿಯಾಗಿ ಬೆಳೀತಾ ಹೋಗುತ್ತೆ. ಹೆಂಡತಿಯ ಶೀಲದ ಬಗ್ಗೆ ಸಂಶಯವು ಜಾಸ್ತಿ ಆಗ್ತಾ ಹೋಗೋದನ್ನ ನಾವು ಇಲ್ಲಿ ಕಾಣ್ತೇವೆ. ಸೊ ಹೀಗಾಗಿ ಇಲ್ಲಿ ಫಸ್ಟಿಗೆ ಭಾವನಾತ್ಮಕ ಸಮಸ್ಯೆ ಡ್ಯಾಮೇಜ್, ಭಾವನಾತ್ಮಕ ಸಂಬಂಧಗಳು ಡ್ಯಾಮೇಜ್ ಆದ್ರೆ ನೆಕ್ಸ್ಟ್ ಏನು, ಅವರ ಲೈಂಗಿಕ ಸಂಬಂಧಗಳು ಡ್ಯಾಮೇಜ್ ಆಗೋದನ್ನ ನಾವಿಲ್ಲಿ ಕಾಣಬಹುದು. ಇನ್ನೊಂದು ನಾವು ನೋಡುವಂತಹದ್ದು ಮಕ್ಕಳ ಏನು ಪೋಷಣೆಯಲ್ಲಿ ತೊಂದರೆ ಆಗುವಂತಹದ್ದು. ಗಂಡ ಹೆಂಡತಿಯಲ್ಲಿ ಯಾವುದೇ ಇದರಲ್ಲಿ ನಾವು ನೋಡುವಂತಹದ್ದು, ಎಲ್ಲಿ ಗಂಡ ಹೆಂಡತಿಯ ಸಂಬಂಧಗಳಲ್ಲಿ ಸಮಸ್ಯೆ ಇದೆ, ಖಂಡಿತವಾಗಿ ಅಲ್ಲಿ ಬಡವಾಗುವಂತಹದ್ದು ಮಕ್ಕಳೇ ಆಗಿರ್ತಾರೆ. ಆ ಸಮಸ್ಯೆಯನ್ನ ಗಂಡ ಹೆಂಡತಿಗಿಂತ ಜಾಸ್ತಿ ಪ್ರಮಾಣದಲ್ಲಿ ಅನುಭವಿಸುವಂತವ್ರು ಮುಗ್ಧ ಮಕ್ಕಳೇ ಆಗಿರ್ತಾರೆ ಅನ್ನೋದನ್ನ ನಾವು ಮರಿಲಿಕ್ಕಾಗಲ್ಲ. ಇಲ್ಲಿ ಒಂದು ದೇರ್ ಇಸ್ ಅ ಹ್ಯೂಜ್ ಡಿಫ್ರೆನ್ಸ್ ಬಿಟ್ವೀನ್ ಮದ್ಯ ವ್ಯಸನಿ ಮನೆ ಮತ್ತು ಮದ್ಯವಿಲ್ಲದ ಮನೆ. ಸೊ ಒಂದು ಮದ್ಯ ವ್ಯಸನ ಇಲ್ಲದಂತ ಒಂದು ಮನೆಗೆ ಮದ್ಯ ವ್ಯಸನ ಇರುವಂತಹ ಮನೆಯನ್ನ ಹೋಲಿಕೆ ಮಾಡಿದ್ರೆ ನಮ್ಗೆ ಇಲ್ಲಿ ಅಜಗಜಾಂತರ ಕಾಣುತ್ತೆ. ಅವರ ಲೈಫ್ ಸ್ಟ್ರಕ್ಚರ್ ಆಗಿರ್ಬೋದು, ಆ ಶಿಸ್ತು ಆಗಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಇಬ್ಬರ ಜೀವನದಲ್ಲೂ ತುಂಬಾ ವ್ಯತ್ಯಾಸವನ್ನ ನಾವು ಗಮನಿಸಬಹುದು. ಮದ್ಯವಿರುವಂತಹ ಮನೆಯಲ್ಲಿ ಮಕ್ಕಳಿಗೆ ತಂದೆ ಅಂದ್ರೆ ಭಯ, ಮನಸ್ಸು ಬಿಚ್ಚಿ ಮಾತನಾಡುವಂತಹ ಒಂದು ವಾತಾವರಣ ಮನೆಯಲ್ಲಿ ಇರೋದಿಲ್ಲ. ಸೊ ಹೆಚ್ಚು ಶೋಷಣೆಗೆ ಒಳಗಾಗುವಂತಹದ್ದು ಮದ್ಯವ್ಯಸನೆಯ ಮಕ್ಕಳಾಗಿರ್ತಾರೆ. ಸೊ ಮದ್ಯವ್ಯಸನೆಯ ಮಕ್ಕಳು ಹೆಚ್ಚಿನ ಸಂಬಂಧಗಳಲ್ಲಿ, ಹೆಚ್ಚಿನ ಸಂದರ್ಭಗಳಲ್ಲಿ ಡೋಂಟ್ ಶೇರ್, ಡೋಂಟ್ ಫೀಲ್, ಡೋಂಟ್ ಟ್ರಸ್ಟ್. ಅಂದ್ರೆ ನೀವು ಬೇರೆಯವರನ್ನ ನಂಬೇಡಿ, ಬೇರೆಯವ್ರ ಹತ್ರ ನಿಮ್ಮ ಸಮಸ್ಯೆಗಳನ್ನ ಹೇಳ್ಕೋಬೇಡಿ, ಬೇರೆಯವರು ನಮ್ಗೆ ಯಾವಾಗ ಬೇಕಾದ್ರೂ ಮೋಸ ಮಾಡ್ಬೋದು ಅನ್ನುವಂತಹ ಒಂದು ಆ ಭಾವನೆಗಳು ಈ ಮಕ್ಕಳಲ್ಲಿ ಗಟ್ಟಿಯಾಗಿರೋದನ್ನ ನಾವು ಕಾಣ್ತೇವೆ. ಮತ್ತು ಈ ಮದ್ಯವ್ಯಸನ ಮತ್ತು ಮಕ್ಕಳ ಬಗ್ಗೆ ನೆಕ್ಸ್ಟ್ ವೀಕ್ ಡಾಕ್ಟರ್ ವಿರೂಪಾಕ್ಷ ದೇವರ ಮನೆಯವರು ತುಂಬಾ ಸವಿವರವಾಗಿ ಒಂದು ಸೆಷನ್ ಅನ್ನೇ ನಡೆಸ್ಲಿಕ್ಕಿದ್ದಾರೆ.
ಸೊ ಇಲ್ಲಿ ನಾನು ಸಂಕ್ಷಿಪ್ತವಾಗಿ ಹೇಳೋದಂದ್ರೆ ಮದ್ಯವ್ಯಸನಿಯ ಮಕ್ಕಳು 4 ರೀತಿಯಲ್ಲಿ ಸಮಾಜದಲ್ಲಿ ಬೆಳೆಯೋದನ್ನ ನಾವಿಲ್ಲಿ ಕಾಣ್ತೇವೆ. ಒಂದು, ಆತಂಕ ಹೆಚ್ಚಿರುವಂತಹ ಮಕ್ಕಳು, ಕೀಳರಿಮೆ, ತಮ್ಮನ್ನ ಬೇರೆಯವರೊಟ್ಟಿಗೆ ಹೋಲಿಸಿಕೊಳ್ಳುವಂತಹದ್ದು. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ವ್ಯಸನಿಯ ಮನೆಯಲ್ಲಿ ಬೆಳೆಯುವಂತಹ ಮಗು ತಮ್ಮ ಮನೆ ಈ ಪರಿಸ್ಥಿತಿಗೆ ಪೋಷಕರು ಸಿಟ್ಟಿನಲ್ಲಿ ಹೇಳೋದು, ನೀನು ಹುಟ್ಟಿದ್ಮೇಲೆ ನಮ್ಮ ಮನೆ ಹೀಗಾಯ್ತು, ನೀನು ಹುಟ್ಟಿದ್ಮೇಲೆ ಅಪ್ಪನ ಡ್ರಿಂಕ್ಸ್ ಜಾಸ್ತಿ ಆಯ್ತು, ಸೊ ನಾನು ತಪ್ಪಿತಸ್ಥ, ನಾನಿಂದ ಇಂಥ ಸಮಸ್ಯೆ ಸ್ಟಾರ್ಟ್ ಆಗಿದೆ. ಕೀಳರಿಮೆ, ನಾನು ಬೇರೆಯವರ ಹಾಗೆ ಇಲ್ಲ, ನಾನು ಬೇರೆಯವರ ಹಾಗೆ ನನ್ನಲ್ಲಿ ಯಾವುದೇ ಪ್ರತಿಭೆ ಇಲ್ಲ. ಹೀಗೆ ಕೀಳರಿಮೆ ಅತಿಯಾಗಿ ಈ ಮಕ್ಕಳಲ್ಲಿ ಇರುವಂತಹದ್ದು. ಬೇರೆಯವ್ರ ಹತ್ರ ಮಾತಾಡ್ಲಿಕ್ಕೆ ಇವರು ಕಷ್ಟಪಡೋದು, ಇದೆಲ್ಲ ನಾವು ನೋಡ್ತೇವೆ. ಅಂದ್ರೆ ತುಂಬಾ ನಾಚಿಕೆ ಸ್ವಭಾವ, ಈ ಮಕ್ಕಳ ಮೇಲೆ ಆಗುವಂತಹ ಶೋಷಣೆಯನ್ನ ಇವರು ಅನುಭವಿಸ್ತಾ ಇರ್ತಾರೆ. ಬೇರೆಯವ್ರ ಹತ್ರ ಅದನ್ನ ಮನಬಿಚ್ಚಿ ಮಾತನಾಡೋದಿಲ್ಲ, ಹೇಳ್ಕೊಳ್ಳೋದಿಲ್ಲ. ಸೊ ಯಾವುದೇ ರೀತಿಯ ನೋವುಗಳಾದ್ರೂ ಅದು ಒಂಥರ ಸಪ್ರೆಸ್ಡ್, ಅದನ್ನು ಒಳಗೆ ಮುಚ್ಚಿಟ್ಟುಕೊಂಡು ನೊಂದುಕೊಂಡು ಜೀವನ ನಡೆಸ್ಕೊಂಡು ಈ ಮಕ್ಕಳು ಹೋಗೋದನ್ನ ಕಾಣ್ತೇವೆ. ಇನ್ನೊಂದು ನಾವು ನೋಡುವಂತಹದ್ದು ಒಂದು ಜೋವಿಯಲ್ ಮಕ್ಕಳು. ಇವರು ಜೀವನದಲ್ಲಿ ಒಂಥರ ಸೀರಿಯಸ್ನೆಸ್ ಅನ್ನೋದು ಈ ಮಕ್ಕಳಿಗಿರಲ್ಲ. ಎಲ್ಲಾನು ಒಂಥರ ಇವರು ತುಂಬಾ ಹಗುರವಾಗಿ ತಗೊಳ್ತಾ ಹೋಗ್ತಾರೆ. ಏನೋ ಶಿಕ್ಷಣ ಆಗಿರ್ಬೋದು, ಉದ್ಯೋಗ ಆಗಿರ್ಬೋದು, ಮದುವೆ ಆಗಿರ್ಬೋದು, ಯಾವುದರ ಬಗ್ಗೆ ಸರಿಯಾದ ಸಮಯಕ್ಕೆ ಸರಿಯಾದ ನಿರ್ಧಾರಗಳು ಇವರಿಗಿರಲ್ಲ. ಆದ್ರೆ ಆಯ್ತು, ಆಗಿದ್ರೆ ಏನಂತ ಇನ್ನೊಂದು, ಹೀಗೆ ಅಂದ್ರೆ ತುಂಬಾ ಹಗುರವಾಗಿ ಜೀವನದ ಮುಖ್ಯ ಜವಾಬ್ದಾರಿಗಳನ್ನ ನಿರ್ಲಕ್ಷ್ಯ ಮಾಡ್ತಾ ಹೋಗೋದನ್ನ ಕಾಣ್ತೇವೆ. ಮತ್ತೆ ಇವರು ನೋಡ್ಲಿಕ್ಕೆ ತುಂಬಾ ಒಂಥರ ಖುಷಿಯಾಗಿ ಒಂಥರ ಜಾಬಿಯಲ್ ಆಗಿರೋ ಹಾಗೆ ಕಾಣ್ತಾರೆ, ಆದ್ರೆ ಮಾನಸಿಕವಾಗಿ ಒಳಗೊಳಗೆ ಕೊರಗುವಂತದ್ದನ್ನ ನಾವು ಕಾಣ್ತೇವೆ. ಇನ್ನೊಂದು ರೀತಿಯ ಮಕ್ಕಳು, ಅವರೂ ಕೂಡ ವ್ಯಸನಿ ಆಗುವಂತದ್ದು. ಅಪ್ಪನನ್ನ ಮೀರಿ ಬೆಳೆಸುವಂತಹ ವ್ಯಸನಿಗಳು ಈ ಮಕ್ಕಳಾಗ್ಬೋದು. ಅಂದ್ರೆ ಅಪ್ಪನನ್ನ ರೋಲ್ ಮಾಡೆಲ್ ಆಗಿ ಅಪ್ಪ ಆಲ್ಕೋಹಾಲ್ ತಗೊಳ್ಳೋದು, ಅಪ್ಪ ತಂಬಾಕು ಸೇವಿಸುವಂತಹದ್ದು. ಸೊ ಈ ಮಕ್ಕಳು ಕೂಡ ಅದನ್ನ ಸುಲಭದಲ್ಲಿ ಕ್ಯೂರಿಯಾಸಿಟಿ, ಕುತೂಹಲಕ್ಕೆ ಅಂತ ಶುರು ಮಾಡಿ ನಂತರ ಸುಲಭವಾಗಿ ಈ ಮಕ್ಕಳು ದಾಸರಾಗೋದನ್ನ ಕೂಡ ನಾವು ಕಾಣ್ತೇವೆ. ಮತ್ತು ಕೆಲವೊಂದು ಸ್ಟಡೀಸ್ ಪ್ರಕಾರ ವಂಶ ಪಾರಂಪರ್ಯವಾಗಿ ಕೂಡ ವ್ಯಸನ ಅನ್ನುವಂತಹದ್ದು ಮುಂದುವರಿಯುವ ಸಾಧ್ಯತೆ ಇದೆ ಅನ್ನೋದನ್ನ ನಾವು ಗಮನಿಸಬೇಕು. ಹಾಗೆ ನಾವು ನೋಡುವಂತಹದ್ದು ಇನ್ನೊಂದು ರೆಸ್ಪಾನ್ಸಿಬಲ್ ಚೈಲ್ಡ್ ಅಂತ ಕರಿತೇವೆ. ಅಂದ್ರೆ ಜವಾಬ್ದಾರಿಯುತ ಮಗು ಅಂತ ಹೇಳಿ. ಸಣ್ಣದ್ರಲ್ಲೇ ಮನೆಯ ಜವಾಬ್ದಾರಿ ಹೆಗಲ್ ಮೇಲೆ ಹೇರ್ಕೊಳ್ಳುತ್ತೆ ಮಗು. ಅಂದ್ರೆ ಅಮ್ಮ ಅಡಿಗೆ ಮಾಡಲ್ಲ, ತಿಂಡಿ ತಿನ್ನದೆ ಶಾಲೆಗೆ ಉಪವಾಸ ಹೋಗುತ್ತೆ, ತಮ್ಮ ತಂಗಿ ಜವಾಬ್ದಾರಿಗಳನ್ನ ತಗೊಳುತ್ತೆ. ಅಪ್ಪ ಕುಡ್ದು ಎಲ್ಲೋ ಬಿದ್ದಿದ್ರೆ ಈ ಮಗುವೆ ಹೋಗಿ, ಒಂದು 4ನೇ 5ನೇ ಕ್ಲಾಸ್ ಮಗು ಹೋಗಿ ಅಪ್ಪನಿಗೆ ಆಧಾರವಾಗಿ ಮನೆಗೆ ಕರ್ಕೊಂಡ್ ಬರುತ್ತೆ. ಅಮ್ಮ ತುಂಬಾ ಟೆನ್ಷನ್ ಮಾಡ್ಕೊಂಡು ಅಡಿಗೆ ಮಾಡದೆ ಮಲಗಿದ್ರೆ ತನ್ನಿಂದಾದ ಒಂದು ಮನೆ ಕೆಲಸ ಮಾಡಿ ತನ್ನ ಅಣ್ಣ ತಮ್ಮ ತಂಗಿಗೆ ಹೆಲ್ಪ್ ಮಾಡುತ್ತೆ. ರಜಾ ದಿನಗಳಲ್ಲಿ ಹೋಗಿ ಕೆಲಸ ಮಾಡಿಕೊಂಡು ತನ್ನ ಫೀಸ್ ಅಡ್ಜಸ್ಟ್ ಮಾಡೋದು ಅಥವಾ ಮನೆಯ ಅವಶ್ಯಕತೆಗಳಿಗೆ ಬೇಕಾದಂತಹ ದುಡ್ಡಿನ ವ್ಯವಸ್ಥೆ ಮಾಡುವಂತಹ ಕೆಲಸವನ್ನ ಈ ಮಗು ಮಾಡುತ್ತೆ. ಈ ಮಗು ನಿರ್ಧಾರ ಮಾಡುತ್ತೆ, ನಾನು ಜೀವನದಲ್ಲಿ ಕುಡಿತದ ಬಲೆಗೆ ಬೀಳೋದಿಲ್ಲ, ನಾನು ಜವಾಬ್ದಾರಿಯುತ ವ್ಯಕ್ತಿ ಆಗ್ಬೇಕು ಅಂತ ಹೇಳಿ. ಆದ್ರೆ ಇಲ್ಲಿ ನಾವು ಗಮನಿಸಬೇಕಾದ ಅಂಶ ಅಂತ ಹೇಳಿದ್ರೆ, ಮಗು ಜವಾಬ್ದಾರಿಯುತ ಮಗು ಆಗಿ ಏನೋ ಬೆಳೆಯುತ್ತೆ, ಜವಾಬ್ದಾರಿಯುತ ಆ ವ್ಯಕ್ತಿಯಾಗಿ ಸಮಾಜದಲ್ಲಿ ಆಗ್ಬೋದು. ಆದ್ರೆ ಈ ಮಗು ಒಂದು ಸುಂದರವಾದ ಬಾಲ್ಯದ ನೆನಪನ್ನುವಂಥದ್ದು ಮಾತ್ರ ಈ ಮಗು ಹೊಂದಿರಲ್ಲ. ಯಾಕಂತ ಹೇಳಿದ್ರೆ ಸಣ್ಣ ವಯಸ್ಸಲ್ಲೇ ಒಂದು ದೊಡ್ಡವರ ಜವಾಬ್ದಾರಿಗಳಿಂದ ಈ ಮಗುವಿಗೆ ಒಂದು ನೆನಪಿಡುವಂತಹ ಒಂದು ಸುಂದರವಾದ ಬಾಲ್ಯ ಅನ್ನೋದು ನೋಡ್ಲಿಕ್ಕೆ ಸಿಗೋದಿಲ್ಲ. ಸೊ ಇಲ್ಲಿ ಹೆಣ್ಮಕ್ಳು ಕೂಡ ಹೆಚ್ಚಾಗಿ ತಾವು ಇಷ್ಟಪಡುವಂತಹ ವ್ಯಕ್ತಿಗಳು ವ್ಯಸನಿಯಾಗಿರೋದನ್ನೇ ಕಾಣ್ತೇವೆ. ಯಾವ ಮನೆಯಲ್ಲಿ ವ್ಯಸನಿ ಇದೆ, ಆ ಹೆಣ್ಣು ಮಕ್ಕಳು ಇಷ್ಟಪಡುವಂತಹ ಹುಡುಗರು ಕೂಡ ಕೆಲವೊಮ್ಮೆ ವ್ಯಸನಿ ಆಗಿರುವಂತಹದ್ದು ಒಂದು ದುರದೃಷ್ಟಕರ. ತಮ್ಮ ತಂದೆಯ ಗುಣವಿರುವ ವ್ಯಕ್ತಿಯೇ ಈ ಮಕ್ಕಳಿಗೆ ಇಷ್ಟವಾಗ್ತಾರೆ. ಮಕ್ಕಳಿಗೆ ಸರಿಯಾದ ಮಾರ್ಗದರ್ಶನದ ಕೊರತೆ ಇರೋದನ್ನ ನಾವಿಲ್ಲಿ ಕಾಣ್ತೇವೆ. ಈ ರೀತಿ ವ್ಯಸನ ಅನ್ನುವಂತಹದ್ದು ಒಂದು ಚಕ್ರದ ಹಾಗೆ ಅಂತ ಹೇಳಿ ನಾವು ಕಾಣ್ಬಹುದು. ಸೊ ಇದು ಒಂದಕ್ಕೊಂದು ಕನೆಕ್ಟ್ ಆಗ್ತಾ ಒಂದು ಮುಗಿಯದ ಅಧ್ಯಾಯದ ರೀತಿಯಲ್ಲಿ ಮುಂದುವರಿತಾ ಹೋಗೋದನ್ನ ನಾವು ಕಾಣ್ಬೋದು. ಈಗ ನೀವೆಲ್ಲರೂ ಕೂಡ ಬೇರೆ ಬೇರೆ ಕಾರಣಗಳಿಂದ
ಆಸ್ಪತ್ರೆ ಮನೆಯವರ ಒತ್ತಾಯಕ್ಕೋ ನಿಮ್ಮ ಇಷ್ಟದಿಂದನೋ ನಿಮ್ಮ ಬಾಸ್ ಒತ್ತಾಯಕ್ಕೋ ಯಾವ್ದ್ಯಾವ್ದೋ ಕಾರಣಕ್ಕೆ ನೀವು ಆಸ್ಪತ್ರೆಗೆ ದಾಖಲಾಗಿರ್ತೀರಾ, ಅಥವಾ ನಮ್ಮ ಅನಾಮಿಕ ಅಮಲಿಗಳ ಒಂದು ಅವರ ಸ್ನೇಹದಿಂದ ಅವರ ಒತ್ತಾಯಕ್ಕೆ ನೀವು ಅನಾಮಿಕ ಅಮಲಿಗಳ ಸಭೆಯನ್ನ ಅಟೆಂಡ್ ಆಗ್ತಾ ಇರ್ತೀರಾ. ಸೊ ಎಲ್ಲದರ ಮುಖ್ಯ ಉದ್ದೇಶ ನಿಮ್ಮನ್ನು ಮದ್ಯ ವ್ಯಸನದಿಂದ ಹೊರಗೆ ತರುವಂತಹದ್ದು. ಸೊ ಈ ಮೂಲ ಇದನ್ನ ನೀವು ಅರ್ಥ ಮಾಡ್ಕೊಂಡು ಬೇರೆ ಬೇರೆ ಕಾರಣಕ್ಕೆ ನೀವು ಆಸ್ಪತ್ರೆಗೆ ಬಂದಿರ್ಬೋದು, ಅನಾಮಿಕ ಅಮಲಿಗಳ ಸಭೆಗೆ ನೀವು ಅಟೆಂಡ್ ಆಗಿರ್ಬೋದು, ಬೇರೆ ಬೇರೆ ಕಾರಣಕ್ಕೆ ನೀವು ಇವತ್ತು ಇದ್ರ ಸಹಾಯ ಪಡಿತಾ ಇರ್ಬೋದು. ಸಹಾಯ ಪಡಿತಾ ಇದ್ದೀರಾ ಅಂತ ಹೇಳಿದ್ರೆ ಖಂಡಿತವಾಗಿ ನೀವು ಆಲೋಚನೆ ಮಾಡ್ಬೇಕೀಗ, ನಾನು ಇದರಿಂದ ಹೊರಗೆ ಬರ್ಬೇಕು, ನನ್ನ ಈ ವ್ಯಸನದಿಂದ ನಾನು ಸರಿ ಆಗ್ಬೇಕು ಅಂತ ಹೇಳಿ ಮನಸ್ಸಿನಿಂದ ಈ ಕುಡಿತ ಬಿಟ್ಮೇಲೆ ನಾನು ದೈಹಿಕವಾಗಿ ನನ್ನಲ್ಲಿ ಏನ್ ಸುಧಾರಣೆ ಆಗ್ತಾ ಇದೆ, ಮಾನಸಿಕವಾಗಿ ನನ್ನಲ್ಲಿ ಏನ್ ಇಂಪ್ರೂವ್ಮೆಂಟ್ ಆಗ್ತಾ ಇದೆ, ನನ್ನ ಕುಟುಂಬದಲ್ಲಿ ಏನ್ ಬದಲಾವಣೆ ಆಗ್ತಾ ಇದೆ, ನನ್ನ ಮಕ್ಕಳಲ್ಲಿ ಲವಲವಿಕೆ ಜಾಸ್ತಿ ಆಗ್ತಾ ಇದೆ, ಫ್ಯಾಮಿಲಿಯಲ್ಲಿ ನೆಮ್ಮದಿ ಜಾಸ್ತಿ ಆಗ್ತಾ ಇದೆ. ಸೊ ಎಲ್ಲಾ ಹೆಚ್ಚು ಕಡಿಮೆ ಒಂಥರ ಪಾಸಿಟಿವ್ ಬದಲಾವಣೆಗಳು ನನ್ನಲ್ಲಿ ಮತ್ತು ನನ್ನ ಫ್ಯಾಮಿಲಿಯಲ್ಲಿ, ನನ್ನ ಸುತ್ತಮುತ್ತ ವಾತಾವರಣದಲ್ಲಿ ಬರ್ತಾ ಇದೆ ಅನ್ನುವಂಥದ್ದೇ ಮೊದಲಿನ ಯಶಸ್ಸಿನ ಹೆಜ್ಜೆ ಅನ್ನೋದನ್ನ ನಾವು ನೆನ್ಪಿಟ್ಕೋಬೇಕಾಗತ್ತೆ. ಕುಡಿಯುವ ದಿನಗಳಲ್ಲಿ ನಾವು ಕೆಲವೊಂದು ತಪ್ಪಾದ ನಡವಳಿಕೆಗಳನ್ನ ತೋರಿಸಿರ್ತೇವೆ, ಸಣ್ಣ ಸಣ್ಣ ವಿಷಯಗಳನ್ನ ದೊಡ್ಡ ರಾದ್ದಾಂತ ಕಾರಣರಾಗಿರ್ತೇವೆ, ತುಂಬಾ ಬೇರೆಯವರ ಮೇಲೆ ನಿರೀಕ್ಷೆ ಇಟ್ಕೊಂಡು. ವ್ಯಸನಿಗಳಲ್ಲಿ ನಾವು ಸಾಮಾನ್ಯವಾಗಿ ನೋಡುವಂತಹದ್ದು ಸಿಟ್ಟು ಜಾಸ್ತಿ. ಸೊ ಹೆಚ್ಚಿನ ಸಂದರ್ಭಗಳಲ್ಲಿ ಕೋಪಿಂಗ್ ಮೆಕ್ಯಾನಿಸಮ್ ಅಂದ್ರೆ ತಮಗೆ ಏನಾದ್ರೂ ನೋವಾದ್ರೆ, ತಮ್ಗೇನಾದ್ರೂ ಕಿರಿಕಿರಿ ಆದ್ರೆ ಅವರಿಗೆ ಆ ದುಃಖವನ್ನ ಮರಿಲಿಕ್ಕೆ ಅಥವಾ ದುಃಖವನ್ನ ಮಾಡ್ಕೊಳ್ಳಿಕ್ಕೆ ಅವರು ಕಂಡುಕೊಳ್ಳುವ ಮೊದಲ ಮಾರ್ಗವೇ ಮತ್ತೆ ವಾಪಸ್ ಹೋಗುವಂತಹದ್ದು ವ್ಯಸನಕ್ಕೆ. ಸೊ ಇಲ್ಲಿ ಈ ಬಗ್ಗೆ ರಿವ್ಯೂ ಮಾಡುವಂಥದ್ದು, ತನ್ಗೆ ತಾನೇ ವಿಮರ್ಶೆ ಮಾಡಿಕೊಳ್ಳುವಂತಹದ್ದು, ನಾನು ಹೇಗೆ ನನ್ನಲ್ಲಿ ಬರುವಂತಹ ಸಮಸ್ಯೆಗಳನ್ನ ಎದುರಿಸಬಹುದು, ನಾನು ಹೇಗೆ ಅವುಗಳನ್ನ ಫೇಸ್ ಮಾಡಬಹುದು ಅಂತ ಹೇಳಿ ನಾವು ಅದಕ್ಕೆ ಸಿದ್ಧರಾಗುವಂತಹ ಅವಶ್ಯಕತೆ ಇರುತ್ತೆ. ಉದಾಹರಣೆಗೆ ಈಗ ಫೈನಾನ್ಷಿಯಲಿ ನಾವು ನೋಡೋದಾದ್ರೆ ನಮ್ಮ ದುಡಿತ ನಮ್ಮ ಕುಡಿತಕ್ಕೆ ಅನ್ನೋ ಹಾಗೆ 700 ದುಡಿದ್ರು ಕೂಡ 700 ರೂಪಾಯಿ ದಿನಕ್ಕೆ ದುಡಿದ್ರು ಕೂಡ 500 ರಿಂದ 600 ರೂಪಾಯಿ ಕುಡಿತಕ್ಕೆ. ಹೆಂಡತಿ ಮಕ್ಕಳು ಎಷ್ಟೋ ಆಸೆ ಇರುತ್ತೆ, ಆದ್ರೆ ಅದ್ರ ಬಗ್ಗೆ ನಾವು ಆಲೋಚನೆನೇ ಮಾಡಿರಲ್ಲ. ಆದ್ರೆ ಈಗ ನನ್ನ ಕುಟುಂಬಕ್ಕೋಸ್ಕರ ನಾನು ಇಷ್ಟು ದುಡಿತೇನೆ, ನಾನು ಅದರಲ್ಲಿ ಇಷ್ಟೊಂದು ಸೇವಿಂಗ್ಸ್ ಮಾಡಬೇಕು, ನನ್ನ ಈ ಪೋರ್ಷನ್ ನಾನು ನನ್ನ ಮುಂದಿನ ಭವಿಷ್ಯಕ್ಕೆ ಅಂತ ಹೇಳಿ ನಾನು ಸೇವ್ ಮಾಡ್ತೇನೆ, ನನ್ನ ಹೆಲ್ತ್ ಇನ್ಶೂರೆನ್ಸ್ ಅಂತ ನಾನು ಮಾಡಿಸಿರ್ತೇನೆ. ಸೊ ಹಣದ ಬಜೆಟ್ ಅನ್ನ ತಯಾರಿಸುವಂತದ್ದು, ಹೆಂಡತಿ ಆಗಿರ್ಬೋದು ಅಥವಾ ಪೇರೆಂಟ್ಸ್ ಆಗಿರ್ಬೋದು, ಅವರೊಟ್ಟಿಗೆ ಸೇರ್ಕೊಂಡು ನಮ್ಗೆ ಬರುವ ಆದಾಯದ ಖರ್ಚು ಎಷ್ಟು ಹಾಗೂ ನಾನು ಎಷ್ಟು ಉಳಿತಾಯ ಮಾಡ್ಬೋದು, ನನ್ನ ಸಾಲವನ್ನ ಹೇಗೆ ತೀರಿಸ್ಬೋದು. ಸೊ ಇದನ್ನ ಅಚ್ಚುಕಟ್ಟಾಗಿ ನಿರ್ವಹಿಸುವ ಮೂಲಕ ಆ ಒತ್ತಡವನ್ನ ಕಡಿಮೆ ಅನುಭವಿಸುವಂತದ್ದು. ಅದೇ ರೀತಿ ಹೆಚ್ಚಿನ ಸಂದರ್ಭಗಳಲ್ಲಿ ಮಗನ ಮೇಲಾಣೆ, ಹೆಂಡತಿ ಮೇಲಾಣೆ, ಮಂಜುನಾಥ್ ದೇವ್ರ ಮೇಲಾಣೆ, ಹೀಗೆ ಆನೆ ಪ್ರಮಾಣಗಳನ್ನ ಮಾಡ್ತಾ ನಾವು ಎಷ್ಟೋ ಜನರ ಭರವಸೆಗಳನ್ನ ಕೆಲವೊಮ್ಮೆ ಕಳೆದುಕೊಂಡಿರ್ತೇವೆ. ಸೊ ಇಲ್ಲಿ ಭರವಸೆಗಳನ್ನ ಕಳೆದುಕೊಂಡದನ್ನು ನಾನು ಮರುಕಳಿಸುವಂತದ್ದು ಹೇಗೆ? ಇದು ಒಂದೇ ದಿನದಲ್ಲಿ ಆಗುದಿಲ್ಲ. ನಾವು ತುಂಬಾ ಸುಳ್ಳು, ಕುಡಿತದ ಗುಂಗಿನಲ್ಲಿ ತುಂಬಾ ಸುಳ್ಳುಗಳನ್ನ ಮಾತಾಡಿರ್ತೇವೆ. ಸೊ ನಾವು ನಮ್ಮ ಕುಟುಂಬದವರಿಗೂ ಸಮಯವನ್ನ ಕೊಡ್ಬೇಕು, ಅವರು ನಮ್ಮನ್ನ ಅರ್ಥೈಸಿಕೊಳ್ಬೇಕು. ಅಂದ್ರೆ ಕುಡಿತದಲ್ಲಿರುವಾಗ ಇವನ್ ಹೀಗೆ ನಡ್ಕೊಂಡಿದ್ದಾನೆ, ಸೊ ಅವರು ಅರ್ಥ ಮಾಡ್ಕೊಳ್ಬೇಕು. ಅದೇ ರೀತಿ ಅವರ ಪರಿಸ್ಥಿತಿಯಲ್ಲಿ ನಾವು ಕೂಡ ಅದನ್ನ ಅರ್ಥ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇರುತ್ತೆ. ಹಾಗೆಯೇ ನಮ್ಮ ಸ್ನೇಹಿತರಾಗಿರ್ಬೋದು, ನಮ್ಮ ಬಾಸ್ ಆಗಿರ್ಬೋದು, ಅವರ ಮೇಲೆ ನಾವು ಕೆಲವೊಮ್ಮೆ ಸಿಟ್ಟು ಮಾಡ್ಕೊಂಡು ಮಾತು ಬಿಟ್ಟಿರ್ತೇವೆ ಅಥವಾ ಸಂಬಂಧಗಳು ಹಾಳಾಗಿರ್ತದೆ. ಸೊ ನಿಧಾನವಾಗಿ ಅದರ ಮೇಲೆ ನಾವು ವರ್ಕಪ್ ಮಾಡುವಂತಹದ್ದು, ಸಂಬಂಧಗಳನ್ನ ಇಂಪ್ರೂವ್ ಮಾಡೋದ್ರಲ್ಲಿ. ಸೊ ಹಿಂದಿನ ಸಿಟ್ಟುಗಳನ್ನ ಮರೆತು, ಕಹಿ ನೆನಪುಗಳನ್ನ ನಾವು ಮರೆತು ಉತ್ತಮ ಜೀವನಕ್ಕಾಗಿ ನಾವು ಬೇರೆಯವರಿಗೆ ಕ್ಷಮೆ ಕೊಡುವಂತಹದ್ದು ಅವರಿಗೋಸ್ಕರ ಅಲ್ಲ, ನಮ್ಮ ನೆಮ್ಮದಿಗೋಸ್ಕರ. ಸೊ ಅದನ್ನ ನಾವು ಕ್ಯಾರಿ ಮಾಡ್ತಾ ಇದ್ರೆ, ನಾವು ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ರೆ, ನಾವು ಇಲ್ಲಿ ಜಾಸ್ತಿ ಅನುಭವಿಸ್ತಾ ಇರ್ತೇವೆ. ನಮ್ಮ ಮನಸ್ಸು ಆ ವಿಷಯದ ಬಗ್ಗೆ ಜಾಸ್ತಿ ಆಲೋಚನೆ ಮಾಡ್ತಾ ಇರ್ತದೆ. ಆದ್ರೆ ಆ ವ್ಯಕ್ತಿಗೆ, ಆ ತಪ್ಪುಗಳಿಗೆ ನಾವು ಕ್ಷಮೆ ಕೊಟ್ಟಲ್ಲಿ ನಾವು ಆರಾಮವಾಗಿ ಜೀವಿಸ್ಲಿಕ್ಕೆ ಸಾಧ್ಯ ಆಗುತ್ತೆ.
ಸೊ ಈ ಬಗ್ಗೆ ನಾವು ಆಲೋಚನೆ ಮಾಡುವಂತದ್ದನ್ನ ನಾವು ಕಲಿಬೇಕು. ಹಾಗೆ ಡ್ರಿಂಕ್ಸ್ ಬಿಟ್ ಕೂಡ್ಲೆ ಎಲ್ಲವೂ ಮ್ಯಾಜಿಕ್ ಅಂತ ಹೇಳಿ ಸರಿಯಾಗಲ್ಲ. ಸೊ ಎಲ್ಲಾನು ಸರಿಯಾಗತ್ತೆ, ಇನ್ನೇನ್ ತೊಂದ್ರೆ ಅಂತ ಇಲ್ಲ ಹಾಗೇನಲ್ಲ. ಹಲವಾರು ವರ್ಷಗಳೇ ಇದಕ್ಕೆ ಹಿಡಿಬಹುದು ಸರಿಯಾಗ್ಲಿಕ್ಕೆ. ಸೊ ಈಗ ಯಾರೋ ಒಬ್ಬ ಮನೆ ಕಟ್ಟಿದಾನೆ, ಅವ್ನ್ ಮನೆ ಕಟ್ತಾ ಇದ್ದಾನೆ ಅಂದ್ರೆ ಅವ್ನು 15-20 ವರ್ಷಗಳ ಅವನು ದುಡ್ದು ಸೇವ್ ಮಾಡಿ ಏನೋ ಕಷ್ಟಪಟ್ಟು ಕಟ್ಟಿದಾನೆ. ಸೊ ಇವತ್ತು ನಾನು ಕುಡಿತದಿಂದ ಹೊರಗೆ ಬಂದಿದ್ದಾನೆ, ಖಂಡಿತವಾಗಿ ನಾನು ಕೂಡ ಪ್ರಯತ್ನ ಪಟ್ಟು ಆ ಹಂತಕ್ಕೆ ಹೋಗ್ಬಹುದು ಅಂತ ಹೇಳಿ. ಸೊ ಇಲ್ಲಿ ಆ ತಾಳ್ಮೆ ಅನ್ನುವಂತಹದ್ದು ಕೂಡ ಅತಿ ಅವಶ್ಯಕ ಆಗಿರುತ್ತೆ. ಅದೇ ರೀತಿ ಮನೆಯಲ್ಲಿ ಹೆಂಡತಿಯ ಬಗ್ಗೆ, ಮಕ್ಕಳ ಬಗ್ಗೆ ಆ ಒಲವು ವ್ಯಕ್ತಪಡಿಸುವಂತಹದ್ದು. ಹೆಂಡತಿ ಒಳ್ಳೆ ಡ್ರೆಸ್ ಮಾಡಿದಾಗ ಒಂದು ಅಪ್ರಿಶಿಯೇಟ್ ಮಾಡುವಂತಹದ್ದು, ಹೊಗಳುವಂತಹದ್ದು. ಮಕ್ಕಳು ಶಾಲೆಯಲ್ಲಿ ಸಣ್ಣ ಸಣ್ಣ ಅವರಲ್ಲಿ ಇಂಪ್ರೂವ್ಮೆಂಟ್ಸ್ ಆಗ್ತಾ ಇದೆ, ಕಲಿಕೆಯಲ್ಲಿ ಮುಂದೆ ಬರ್ತಾ ಇದ್ದಾರೆ, ಶಾಲೆಯಿಂದ ಪ್ರಶಸ್ತಿಗಳನ್ನ ಪಡೆದು ಬರ್ತಾರೆ, ಅದನ್ನ ತುಂಬಾ ಖುಷಿ ಅನುಭವಿಸುವಂತಹದ್ದು. ಮಕ್ಕಳ ಒಂದು ಯಶಸ್ಸಿಗೆ ನಾವು ಶಾಬಾಸ್ ಅಂತ ಹೇಳಿ ಅವರ ಬೆನ್ನು ತಟ್ಟುವಂತಹದ್ದು. ಮನೆ ಕೆಲಸಗಳಿಗೆ ನಮ್ಗೆ ಸಹಾಯ ಮಾಡ್ತಾರೆ, ಅದನ್ನ ನಾವು ಗುರುತಿಸಿ ಆ ಮಕ್ಕಳಿಗೆ ನಾವು ಹೊಗಳುವಂತಹದ್ದು. ಇದೆಲ್ಲವೂ ಕೂಡ ತುಂಬಾ ಸಣ್ಣ ಸಣ್ಣ ವಿಷಯಗಳಾಗಿರ್ತವೆ. ಅದೇನ್ ದೊಡ್ಡ ವಿಷಯ, ಅದ್ಯಾಕೆ ಮಾಡ್ಬೇಕು ಅಂತ. ಆದ್ರೆ ಸಂಬಂಧ ಅನ್ನುವಂತಹದ್ದು ನಿಂತಿರುವುದೇ ಈ ಸಣ್ಣ ಸಣ್ಣ ಖುಷಿಯಲ್ಲಿ. ಯಾರು ಈ ಸಣ್ಣ ಸಣ್ಣ ಖುಷಿಗಳನ್ನ ಎಂಜಾಯ್ ಮಾಡ್ತಾರೆ ಅವರು ಆಕ್ಚುಲಿ ಒಂದು ಒಳ್ಳೆಯ ಜೀವನವನ್ನ ದಿನವೂ ಖುಷಿಯಾಗಿ ಕಳೆಯಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇದನ್ನ ಮಾಡ್ಲಿಕ್ಕೆ ಶುರು ಮಾಡ್ಬೇಕು. ಹಾಗೆಯೇ ಮದ್ಯವ್ಯಸನಿಗಳಲ್ಲಿರುವ ಇನ್ನೊಂದು ದೊಡ್ಡ ಸಮಸ್ಯೆ ಅಂದ್ರೆ ಏನಂದ್ರೆ ಅತಿಯಾದ ಸಿಟ್ಟು. ಸೊ ಸಿಟ್ಟನ್ನುವಂತಹದ್ದೇ ಆರೋಗ್ಯ ಹಾಳು ಮಾಡ್ತಾ ಇರುತ್ತೆ, ಅವರ ಬೆಳವಣಿಗೆಗೆ ಸಂಬಂಧಗಳಲ್ಲಿ ತೊಂದರೆ ಮಾಡ್ತಾ ಇರುತ್ತೆ. ಸಿಟ್ಟು ಮತ್ತು ಕೀಳರಿಮೆ ಯಾವಾಗ್ಲೂ ಒಟ್ಟೊಟ್ಟಾಗೆ ಇರುತ್ತೆ. ಯಾರಲ್ಲಿ ಹೆಚ್ಚು ಕೀಳರಿಮೆ ಇರುತ್ತೆ ಆ ವ್ಯಕ್ತಿ ಹೆಚ್ಚು ಸಿಟ್ಟನ್ನ ಹೊಂದಿರ್ತಾನೆ. ಸೊ ಹಾಗಾಗಿ ನಾವು ಅದನ್ನ ಸರಿಯಾಗಿ ನಿಭಾಯಿಸ್ಕೊಂಡು ಹೋಗುವಂತಹದ್ದು, ನಮ್ಮ ಸಿಟ್ಟಿನ ಅರಿವನ್ನ ನಾವು ಹೊಂದುವಂತಹದ್ದು. ನಾನು ಯಾವಾಗ ಜಾಸ್ತಿ ಸಿಟ್ಟು ಮಾಡ್ಕೊಳ್ತೇನೆ, ನಾನು ನನ್ಗೆ ತುಂಬಾ ಹಸಿವಾದಾಗ ಸಿಟ್ಟು ಮಾಡ್ತೇನೆ, ನನ್ಗೆ ತುಂಬಾ ದಣಿವಾದಾಗ ನಾನು ಸಿಟ್ಟು ಮಾಡ್ತೇನೆ, ಯಾರಾದ್ರೂ ನನ್ಗೆ ಎದುರುತ್ತರ ಕೊಟ್ರೆ ಸಿಟ್ಟು ಜಾಸ್ತಿ ಬರುತ್ತೆ. ಸೊ ನಮ್ಮ ಟ್ರಿಗರಿಂಗ್ ಪಾಯಿಂಟ್ ಯಾವುದು, ನನ್ಗೆ ಯಾವ ಸಮಯದಲ್ಲಿ ಸಿಟ್ಟು ಜಾಸ್ತಿ ಬರುತ್ತೆ, ಸೊ ಅದನ್ನ ಗುರುತಿಸಿ ಅದರಿಂದ ನಾನು ಹೇಗೆ ಹೊರಗೆ ಬರ್ಬೇಕು ಅಂತ ಹೇಳಿ ಕಲಿಯುವಂತಹದ್ದು. ಮತ್ತೆ ಸನ್ನಿವೇಶಕ್ಕೆ ತಕ್ಕಂತೆ ಸ್ಪಂದಿಸುವಂತಹದ್ದು. ಸಿಟ್ಟು ಬಂದಾಗ ಆ ಕೂಡಲೇ ಪ್ರತಿಕ್ರಿಯೆ ಕೊಡದೆ ಸ್ವಲ್ಪ ಹೊತ್ತು ಕಾಯುವಂತಹದ್ದು ನಾವು ಯಾವಾಗ್ಲೂ ಗಮನಿಸ್ಬೇಕು. ಸಿಟ್ಟು ಬಂದಾಗ ಇಮಿಡಿಯೇಟ್ ನಾವು ಕೊಡುವಂತಹ ರೆಸ್ಪಾನ್ಸಿಗೂ 1 ಗಂಟೆ 2 ಗಂಟೆ ಬಿಟ್ಟು ನಾವು ಆ ವ್ಯಕ್ತಿಗೆ ಸಿಟ್ಟು ವ್ಯಕ್ತಪಡಿಸೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ಹಾಗೂ ಇದು ನಮ್ಮಲ್ಲಿ ಒತ್ತಡವನ್ನ ಕಡಿಮೆ ಮಾಡ್ಲಿಕ್ಕೆ ಪ್ರಯತ್ನವನ್ನ ಮಾಡುತ್ತೆ. ಒಂದು ಅಟೋಮಿಕ್ ಹ್ಯಾಬಿಟ್ಸ್ ಅನ್ನೋ ಪುಸ್ತಕದಲ್ಲಿ ಲೇಖಕರು ಒಂದು ಮಾತು ಹೇಳ್ತಾರೆ, ಪ್ರತಿದಿನವೂ 1% ಪ್ರಗತಿಗೆ ನಾವು ಪ್ರಯತ್ನ ಮಾಡ್ಬೇಕಂತೆ. ಯಾವುದೇ ಯಶಸ್ಸು, ಈಗ ಒಬ್ಬ ತೂಕ ಕಡಿಮೆ ಮಾಡ್ಕೋಬೇಕು ಅಥವಾ ಒಂದು ರ್ಯಾಂಕ್ ಗಳಿಸ್ಬೇಕು ಅಥವಾ ಒಂದು ಯಶಸ್ಸಿನ ಮೆಟ್ಟಿಲು ಹತ್ಬೇಕಂತ ಹೇಳಿದ್ರೆ ಅದು ಒಂದಿನದಲ್ಲಿ 10 ದಿವಸದಲ್ಲಿ ಸಾಧ್ಯ ಇಲ್ಲ. ಅದು ದಿನವೂ ಪಡುವಂತಹ ಪ್ರಯತ್ನ ಆಗಿರುತ್ತೆ. ದಿನಾಲು ನಾವು 1% ಪ್ರಗತಿಗೆ ಪ್ರಯತ್ನವನ್ನ ಪಟ್ರೆ 1 ವರ್ಷ ಕಳೆಯುವಾಗ 365% ಪ್ರಗತಿಗೆ ಅದು ಕಾರಣ ಆಗುತ್ತೆ ಅಂತ ಹೇಳಿ. ಸೊ ಹಾಗಾಗಿ ವ್ಯಸನ ಒಂದು ಮರುಕಳಿಸುವಂತಹ ಕಾಯಿಲೆ ಮತ್ತು ಸಾಮಾಜಿಕ ಕಾಯಿಲೆ, ಸಾಂಸಾರಿಕ ಕಾಯಿಲೆ. ಈ ಕಾಯಿಲೆಯ ಬಗ್ಗೆ ರೋಗಿ ಅದೇ ರೀತಿ ಮನೆಯವರು ಕೂಡ ಇದೊಂದು ಕಾಯಿಲೆ, ರೋಗಿ ಬೇಕಂತ ಮಾಡುವಂತಹದ್ದಲ್ಲ, ಆತನಿಗೆ ಚಿಕಿತ್ಸೆಯ ಅವಶ್ಯಕತೆ ಇದೆ ಮತ್ತು ಈ ಕಾಯಿಲೆ ಯಾವಾಗ ಬೇಕಾದ್ರೂ ಮರುಕಳಿಸಬಹುದು ಅನ್ನೋದನ್ನ ಅರ್ಥ ಮಾಡಿಕೊಂಡು ರೋಗಿಗೆ ಒಂದು ಸಹಾನುಭೂತಿಯೊಂದಿಗೆ ಹಾಗೂ ಆತನಿಗೆ ಬೇಕಾದ ಒಂದು ಬೆಂಬಲ ಮತ್ತು ಪ್ರೀತಿಯನ್ನ ಕೊಡ್ತಾ ಇದ್ರೆ ಖಂಡಿತವಾಗಿ ಒಂದು ಉತ್ತಮ ಜೀವನವನ್ನ ಪಡಿಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇಷ್ಟು ಮಾತಾಡ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಧನ್ಯವಾದಗಳು. ಇಷ್ಟೊತ್ತು ನಮಗೆ ಸವಿಸ್ತಾರವಾಗಿ ಕುಟುಂಬ ಚೇತರಿಕೆಯ ಬಗ್ಗೆ ಕುಟುಂಬ ಚೇತರಿಕೆಯ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ಹಾಗೂ ಧನ್ಯವಾದಗಳು. ಹಾಗೂ ಇದ್ರ ಬಗ್ಗೆ ಏನೇ ಪ್ರಶ್ನೆಗಳಿದ್ರು ಸಹ ನಮ್ಗೆ ಉತ್ತರಿಸ್ತಾರೆ. ಲೈನಲ್ಲಿರೋರು ಯಾರಾದ್ರೂ ಕೂಡ ನಿಮಗೆ ಪ್ರಶ್ನೆಗಳಿದ್ರೆ
ಸ್ಟಾರ್ ಮತ್ತೆ 6 ಒತ್ತೋದ್ರ ಮೂಲಕ ನಿಮ್ಮನ್ನು ನೀವು ಅನ್ಮ್ಯೂಟ್ ಮಾಡ್ಕೋಬಹುದು. ಅನ್ಮ್ಯೂಟ್ ಮಾಡ್ಕೊಂಡು ಪ್ರಶ್ನೆಯನ್ನು ಕೇಳ್ಬೋದು. ಯಾರಿಗೆ ಪ್ರಶ್ನೆಗಳಿದ್ರು ಕೇಳ್ಬೋದು ಸ್ನೇಹಿತರೆ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಕೇಳಿಸ್ತಿದೆ, ಕೇಳಿ. ಮೇಡಮ್, ನಿಮ್ಮ ನೀವು ಹೇಳಿದಂತ ಒಂದು ಸ್ಪೀಚ್ ತುಂಬಾ ಅದ್ಭುತ ಆಗಿತ್ತು. ತುಂಬಾ ಥ್ಯಾಂಕ್ಸ್. ನಮ್ಮಂತರ ಒಂದು ಅಡಿಪಾಯ ಹಾಕೊಟ್ರಿ ಮೇಡಮ್. ನೀವು ಹೇಳ್ತಿದ್ರೆ ಇದರಲ್ಲಿ ಏನೋ ಪ್ರತಿಯೊಂದು ನನ್ನ ಜೀವನದಲ್ಲಿ ನಡೆದಿದ್ದೆ ಇವ್ರು ಹೇಳ್ತಾ ಇರೋದು. ಇದರಲ್ಲಿ ಯಾವುದೇ ಒಂದು ಸಮಸ್ಯೆ ಇಲ್ಲ. ಒಳ್ಳೆ ಅನುಭವ ತಿಳ್ಕೊಂಡಂಗಾಯ್ತು. ಮತ್ತೆ ಮರುಕಳಿಸೋದ್ರಿಗೆ ಜಾಗೃತಿಯಾಗಿರಕ್ಕೆ ತುಂಬಾ ಸಹಕಾರಿ ಆಯ್ತು ಮೇಡಮ್. ನಿಮ್ ಹೆಸರು ಗೊತ್ತಾಗ್ಲಿಲ್ಲ ಮೇಡಮ್. ಸರ್, ನಾನು ಸೌಜನ್ಯ ಶೆಟ್ಟಿ ಅಂತ. ನಮ್ಮ ಇವತ್ತಿನ ಸಂಪನ್ಮೂಲ ವ್ಯಕ್ತಿಗಳು ಶ್ರೀಮತಿ ಸೌಜನ್ಯ ಶೆಟ್ಟಿ ಅಂತ. ಇವರು ಡಾಕ್ಟರ್ ಎ ಬಾಳಿಗ ಸ್ಮಾರಕ ಆಸ್ಪತ್ರೆ ಉಡುಪಿ ಇಲ್ಲಿ ಆಡಳಿತಾಧಿಕಾರಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ ಸರ್. ಮತ್ತೆ ನಿಮ್ಗೆ ಓಕೆ, ಮತ್ತೆ ಪ್ರಶ್ನೆ ಓಕೆ, ಧನ್ಯವಾದಗಳು. ನಿಮ್ಮ ಅಭಿಪ್ರಾಯ ತಿಳಿಸೋದಕ್ಕೆ ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಓಕೆ, ಮತ್ತೆ ಸ್ನೇಹಿತರೆ ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ಹೇಳ್ಬಹುದು. ಸ್ನೇಹಿತರೆ, ಯಾರಿಗೆ ಪ್ರಶ್ನೆಗಳಿದ್ರೆ ಅಥವಾ ಈ ಕಾರ್ಯಕ್ರಮದ ಬಗ್ಗೆ ಇನ್ನೂ ಹೆಚ್ಚಿನ ಪ್ರಶ್ನೆಗಳಿದ್ರೆ, ವಿವರಗಳು ಬೇಕಿದ್ರೆ, ನಿಮಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ವಿಚಾರಗಳ ಬಗ್ಗೆ ವಿವರಗಳು ಬೇಕಿದ್ರೆ ನಾನು ಸಂಖ್ಯೆಯನ್ನು ತಿಳಿಸ್ತಿದ್ದೇನೆ. ಇದಕ್ಕೆ ನೀವು ಸಂಪರ್ಕಿಸಬಹುದು. 9242821215 ಈ ಸಂಖ್ಯೆಗೆ ನೀವು ಸಂಪರ್ಕಿಸೋದ್ರ ಮೂಲಕ ನಿಮ್ಗೆ ಏನಾದ್ರು ಪ್ರಶ್ನೆಗಳು ಈ ತರ ಕೇಳಬಹುದು. ಅಥವಾ ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಎಲ್ಲ ವಿವರಗಳನ್ನ ಸಹ ನೀವು ತಿಳ್ಕೊಬಹುದು ಸ್ನೇಹಿತರೆ. ಹಾಗೆ ವಿಶೇಷವಾಗಿ ಸ್ನೇಹಿತರೆ, ನಮ್ಮ ಡಾಕ್ಟರ್ ಎ ವಿ ಬಾಳಿಗ ಸ್ಮಾರಕ ಆಸ್ಪತ್ರೆ ಉಡುಪಿ ವತಿಯಿಂದ ಮದ್ಯ ಮತ್ತು ಮಾದಕ ದ್ರವ್ಯದ ಪರಿಣಾಮದಿಂದಾಗಿ ತುರ್ತು ಪರಿಸ್ಥಿತಿ ಉಂಟಾದಲ್ಲಿ, ಅಂದ್ರೆ ಎಮರ್ಜೆನ್ಸಿ ಉಂಟಾದಲ್ಲಿ, ಅಥವಾ ನಮ್ಮ ಆಸ್ಪತ್ರೆಯಿಂದ ಚಿಕಿತ್ಸೆ ಪಡಿತಾ ಇರ್ಬೋದು, ಅಥವಾ ಯಾವುದೇ ರೀತಿ ನಿಮಗೆ ತುರ್ತಾದ ಅನುಮಾನಗಳಿದ್ರೆ, ಆತಂಕಗಳಿದ್ದರೆ, ಪ್ರಶ್ನೆಗಳಿದ್ರೆ, ನಮ್ಮಲ್ಲಿ 24 ಗಂಟೆಗಳ ತುರ್ತು ವೈದ್ಯಕೀಯ ಸಹಾಯಕ್ಕಾಗಿ ಸಹಾಯವಾಣಿಯನ್ನು ಆರಂಭಿಸಲಾಗಿದೆ. ಒಂದು ಹೆಲ್ಪ್ ಲೈನ್ ನಂಬರ್ ಅಂತೀವಲ್ಲ, ಫ್ರೀ ಹೆಲ್ಪ್ ಲೈನ್ ನಂಬರ್. ನಿಮಗೆ ಎಮರ್ಜೆನ್ಸಿ ಟೈಮಲ್ಲಿ, ಮೆಡಿಕಲ್ ಎಮರ್ಜೆನ್ಸಿ ಇದ್ದಾಗ ಈ ಸಂಖ್ಯೆಗೆ ನೀವು ಸಂಪರ್ಕಿಸಬಹುದು. ಈ ಸಂಖ್ಯೆಯಲ್ಲಿ ನಮ್ಮ ಆಸ್ಪತ್ರೆಯ ತಜ್ಞ ವೈದ್ಯರು ನಿಮಗೆ 24 ಗಂಟೆಗಳು ಸಹ ಲಭ್ಯವಿರ್ತಾರೆ. ಈ ಸಂಖ್ಯೆಯನ್ನು ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. 6363139523 6363139523 ಈ ಸಂಖ್ಯೆಗೆ. ಇದು ಮೆಡಿಕಲ್ ಎಮರ್ಜೆನ್ಸಿಗೆ ಮಾತ್ರ ಸ್ನೇಹಿತರೆ. ಇದು 24 ಗಂಟೆಗಳು ಸಹ ನಿಮ್ಗೆ ಅವೈಲೇಬಲ್ ಇರುತ್ತೆ ಅಂತ ಹೇಳಕ್ ಇಷ್ಟಪಡ್ತೇನೆ. ಯಾರಿಗಾದ್ರು ಪ್ರಶ್ನೆ ಇದ್ರೆ ಮತ್ತೆ ಇನ್ನೊಮ್ಮೆ ಹೇಳ್ತಾ ಇದ್ದೇನೆ, ಇನ್ನೂ ಸಮಯ ಆಗಿಲ್ಲ. ಅದರಿಂದ ನೀವು *6 ಒತ್ತೋದ್ರ ಮೂಲಕ ತಮ್ಮನ್ನು ತಾವು ಅನ್ಮ್ಯೂಟ್ ಮಾಡಿಕೊಂಡು ಪ್ರಶ್ನೆಯನ್ನು ಕೇಳಬಹುದು. ಇದಲ್ಲದೆ ನಮ್ಮ ಆಸ್ಪತ್ರೆಯ ಸೇವೆಗಳ ಬಗ್ಗೆ ಸಹ ನಿಮಗೆ ತಿಳಿಸ್ಕೊಡ್ತೀವಿ. ಮುಖ್ಯವಾಗಿ ವೃದ್ಧರಿಗಾಗಿ ಹಗಲು ಆರೈಕೆ ಕೇಂದ್ರ, ಅಂದ್ರೆ ಡೇ ಕೇರ್ ಸೆಂಟರ್ ಅನ್ನು ನಾವು ನಡೆಸ್ತೇವೆ. ನಮ್ಮ ಆಸ್ಪತ್ರೆಯ ಇತರ ಸೌಲಭ್ಯಗಳ ಜೊತೆಗೆ ಈ ವ್ಯವಸ್ಥಿತ ಇರುತ್ತೆ. ಇಲ್ಲಿ ನಮಗೆ ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ವೃದ್ಧರನ್ನ ಡೇ ಕೇರ್ ನಲ್ಲಿ ನಾವು ನೋಡ್ಕೊಳ್ತೇವೆ. ಉದಾಹರಣೆಗೆ ನೀವು ಹೊರಗಡೆ ಕೆಲಸ ಮಾಡೋರಾಗಿ ಮನೆಯಲ್ಲಿ ನೋಡ್ಕೊಳಕ್ ಯಾರು ಇಲ್ಲ, ಈ ತರ ಉಡುಪಿ ಭಾಗದವರಾದ್ರೆ ಈ ಸವಲತ್ತನ್ನ ಬಳಸ್ಕೋಬಹುದು. ಇವರಿಗೆ ಫಿಸಿಯೋಥೆರಪಿ, ಯೋಗ, ಪ್ರಾಣಾಯಾಮ, ಅಥವಾ ಮಧ್ಯಾಹ್ನ ಊಟ, ವಿಶ್ರಾಂತಿ, ಅಥವಾ ವೈದ್ಯರ ಜೊತೆಗೆ ಮತ್ತೆ ಆಪ್ತ ಸಮಾಲೋಚಕರ ಜೊತೆ ಆಪ್ತ ಸಮಾಲೋಚನೆ, ಈ ತರ ಎಲ್ಲಾ ರೀತಿಯ ವ್ಯವಸ್ಥೆಗಳು ಸಹ ನಮ್ಮಲ್ಲಿ ಇರುತ್ತೆ. ಅದ್ರ ಜೊತೆಗೆ ನಮ್ದು ವೃದ್ಧರಿಗಾಗಿ ಹಗಲು ಆರೈಕೆ ಕೇಂದ್ರ ಅಲ್ಲದೆ ನಮ್ಮಲ್ಲಿ ಆಯುರ್ವೇದ ಚಿಕಿತ್ಸೆ, ಯೋಗ ಚಿಕಿತ್ಸೆ, ಈ ತರದೆಲ್ಲ ಎಲ್ಲಾ ಸೇವೆಗಳು ಸಹ ನಮ್ಮಲ್ಲಿದೆ. ಸಕ್ಕರೆ ಕಾಯಿಲೆ, ಬೊಜ್ಜು, ಗಂಟು ಬೇನೆ, ಅಸ್ತಮಾ, ಅಲರ್ಜಿ, ಈ ತರ ಎಲ್ಲಾ ಸಮಸ್ಯೆಗಳಿಗೂ ಸಹ ನಮ್ಮಲ್ಲಿ ಆಯುರ್ವೇದ ಚಿಕಿತ್ಸೆ ಇದೆ. ಹಾಗೆ ಯೋಗ ಚಿಕಿತ್ಸೆ, ಯೋಗಾಸನ, ಪ್ರಾಣಾಯಾಮ, ಧ್ಯಾನ, ಕ್ರಿಯೆ, ವಿಶ್ರಾಂತಿ ಚಿಕಿತ್ಸೆ, ಈ ತರ ಎಲ್ಲ ಸೇವೆಗಳು ಸಹ ನಮ್ಮ ಆಸ್ಪತ್ರೆಯಿಂದ ಲಭ್ಯವಿದೆ ಸ್ನೇಹಿತರೆ. ಈ ಎಲ್ಲ ಸೇವೆಗಳಿಗಾಗಿ ನೀವು ನಮ್ಮ ಆಸ್ಪತ್ರೆ ಸಂಖ್ಯೆಯನ್ನ ಸಂಪರ್ಕಿಸಬಹುದು. ಇದಕ್ಕೆ ನಾನು ಈಗಾಗಲೇ ಹೇಳಿದ್ದೇನೆ. ನಿಮಗೆ ಈ ತರ ಯಾವುದೇ ವಿಚಾರಗಳ ಬಗ್ಗೆ ನಿಮಗೆ ತಜ್ಞ ವೈದ್ಯರ ಸಲಹೆ ಬೇಕಿದ್ದಲ್ಲಿ ನೀವು ಸಂಪರ್ಕಿಸಿ ವಿಚಾರವನ್ನು ತಿಳ್ಕೋಬಹುದು ಸ್ನೇಹಿತರೆ. ಮತ್ತೆ ನಾನು ನೋಟ್ ಮಾಡ್ಕೊಳ್ಳಿ, 6363139523
9523 ಈ ಸಂಖ್ಯೆಯನ್ನ ನೀವು ನೋಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಮ್ಗೆ ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ಇನ್ನೂ ಒಂದು 10-15 ನಿಮಿಷ ಟೈಮ್ ಇರೋದ್ರಿಂದ ನಿಮಗೆ ಪ್ರಶ್ನೆಗಳಿದ್ರೆ ಕೇಳಬಹುದು, ಇಲ್ಲಾಂದ್ರೆ ನಮ್ಮ ಕಾರ್ಯಕ್ರಮ ಮುಗಿಸೋ ಕಡೆ ಹೋಗೋಣ. ಅದರಿಂದ ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ಕೇಳಿ ಸ್ನೇಹಿತರೆ. ನಮಸ್ಕಾರ ಮೇಡಮ್, ನಮ್ಮ ಹೆಸರು ದೊರೆಸ್ವಾಮಿ ಅಂತ. ನಾವು ಚೇತರಿಸ್ಕೊಳ್ತಾ ಅಂತ ಅಮ್ಮೋದ್ರಾಗಿ. ಮೇಡಮ್, ನನ್ನ ಒಂದು ಸಮಸ್ಯೆ, ಡಿಪೆಂಡೆನ್ಸಿ ಆಗಿದ್ದನ ಏನೋ ಗೊತ್ತಿಲ್ಲ. 1 ವರ್ಷ ಆಯ್ತು ನನ್ನ ಗುಟ್ಟ ಬಿಟ್ಟು, 1 ವರ್ಷ ಆಗಿದೆ ಸರ್ ಮೇಡಮ್. ಸಮಸ್ಯೆ ಇಷ್ಟೇ, ಅಪ್ಪನಿಗೆ ತುಂಬಾ ಪ್ರಾಬ್ಲಮ್ ಆಯ್ತು. ಕೈ ಆಪರೇಷನ್ ಮಾಡೋ ಸ್ವಲ್ಪ ಹಾಸ್ಪಿಟಲ್ ಹೋಗಿದೆ, ಮೆಡಿಸಿನ್ ಎಲ್ಲ ಕೊಡಿಸ್ತೆ. ಅವತ್ತು ನೀರು 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 ಅಂತ ತುಂಬಾ ಒದ್ದಾಡ್ಬಿಟ್ಟು ಅದು ನೀರು ಕೊಡಕ್ ಆಗಿಲ್ಲ. ಹೊರಗಡೆ ಬಂದು ತುಂಬಾ ಯೋಚನೆ ಮಾಡಿದೆ, ಆಗ್ಬಿಡ್ತಲ್ಲ ಅನ್ನೋ ದುಃಖ, ನೋವು ತುಂಬಾ ಕಾಡ್ತಾ ಇತ್ತು. ಆನಂತರ ಆಪರೇಷನ್ ಆದ ನಂತರ ತಿರ್ಗಾ ನಾನು ICU ವಾರ್ಡ್ಗೆ ಮೆಡಿಸಿನ್ ತಗೊಂಡ್ಬನ್ನಿ ಅಂತ ಹೇಳಿದ್ರು. ICU ವಾರ್ಡ್ ಹೋದೆ ಮೇಡಮ್. ಅಲ್ಲಿ ನನ್ನ ಕೈಯ ಕಟ್ ಮಾಡ್ಬಿಟ್ಟಿದ್ರಲ್ಲೋ ಅಂತ ತುಂಬಾ ರೀತಿ ಬಾರಿ ಬಿಡ್ತಿದ್ರು, ಮತ್ತೆ ನಳ್ತಾ ಇದ್ರು ಮೇಡಮ್. ಅವತ್ತೊಂದು ರೀತಿ ನನಗೆ ಯಾಕೆ ನಮ್ಮ ಅಪ್ಪನ ಒಂದು ತೊಟ್ಟು ನೀರು ಕೊಡೋಕ್ಕಾಗಲಿಲ್ಲ, ನಮ್ಮ ಅಪ್ಪನ ಒಂಚೂರು ನಾನು ಸಹಾಯ ಮಾಡೋಕ್ಕಾಗಲಿಲ್ಲ ಅಂತ ಏನೋ ಒಂದು ರೀತಿ ಮನಸ್ಸು ತುಂಬಾ ಗುಡ್ಲಕ್ಕೆ ಏನಾಗ್ಬಿಟ್ಟು ಕುಡಿದ್ಬಿಡ್ದ ಅಂತ ಒಂದು ಸ್ಥಿಮಿತತೆ ಕಳ್ಕೊಳ್ಳೋ ಮನ್ಸಾಗಿತ್ತು. ಇದು ಕಾರಣ ಸ್ವಲ್ಪ ಏನೇ ಹೇಳ್ತಾರೆ ಮೇಡಮ್? ಸರಿ, ಇದಕ್ಕೆ ಕಾರಣ ಅಂತ ಹೇಳಿದ್ರೆ ನಿಮ್ಗೆ ಉಂಟಾದ ಒಂದು ತೀವ್ರತರವಾದ ನೋವು, ಆಘಾತ. ಸೊ ನಿಮ್ಗೆ ನಿಮ್ಮ ಜೀವನದಲ್ಲಿ ಆದಂತಹ ಒಂದು ಇಷ್ಟು ದೊಡ್ಡ ಆಘಾತ ಅನ್ನುವಂಥದ್ದು ನಿಮ್ಗೆ ಅದಕ್ಕೆ ನಿಮ್ಮಲ್ಲಿ ಒಂದು ತಪ್ಪಿತಸ್ಥ ಭಾವನೆ, ಹಾಗೆ ಅಂದ್ರೆ ನನ್ನಿಂದ ಆಗ್ಲಿಲ್ಲಲ್ಲ, ನಾನು ನನ್ನ ತಂದೆಗೇನು ಸಹಾಯ ಮಾಡ್ಲಿಕ್ಕೆ ಆಗ್ಲಿಲ್ಲಲ್ಲ ಅನ್ನುವಂತಹ ಒಂದು ಆಘಾತ ಅನ್ನುವಂಥದ್ದು ನಿಮ್ಗೆ ಒಂದು ಕಹಿ ನೆನಪಾಗಿ ಸೊ ನಿಮ್ಗೆ ಅದು ಸಮಸ್ಯೆಯನ್ನು ಉಂಟು ಮಾಡ್ಲಿಕ್ಕೆ ಕಾರಣ ಆಯ್ತು. ಮೇಡಮ್, ಇನ್ನೊಂದು ಸಮಸ್ಯೆ ಇದೆ ಮೇಡಮ್. ನನ್ನ ಕುಟುಂಬದ ಜೀವನದಲ್ಲಿ ಮನೆಯಲ್ಲಿ ನನ್ನ ಮಕ್ಕಳು ಚೆನ್ನಾಗಿ ಓದ್ತಾ ಇರ್ಲಿಲ್ಲ. ನಾನು ಪುಟ್ಟ ಬಿಟ್ಟಾದ್ಮೇಲೆ ತುಂಬಾ ಚೆನ್ನಾಗಿ ಓದ್ತಾ ಇದ್ದಾರೆ. PUC ರ್ಯಾಂಕ್ ತಗೊಂಡಿದ್ದಾಳೆ. ಈಗ ಏನು ಓದ್ತೀಯಮ್ಮ, ಏನ್ ಮಾಡ್ತೀಯ, ಏನು ಎಂತು ಅಂತ ಕೇಳಿದ್ರೆ ಏನೊಂದು ಬಾಯಿ ಬಿಟ್ಟು ಹೇಳಲಾರ್ದಂತ ಒಂದು ಸಂಕೋಚ ಸ್ವಭಾವ. ಆಮೇಲೆ ಏನ್ ಬೇಕೋ ಓದಿಸ್ತೀನಿ, ಏನ್ ಮಾಡ್ತೀಯ, ಎಂತ ಮಾಡ್ತೀಯ ಅಂತ ಪ್ರತಿಯೊಂದು ಕೇಳಿದ್ರು ಸಹ ಏನೇ ಒಂದು ಬಾಯಿ ಬಿಟ್ಟು ಮಾತನೇ ಆಡಲ್ಲ ಕೊಡ್ತೀನಿ. ಇದು ಕಾರಣ ಏನು ಅನ್ನೋದು ಸ್ವಲ್ಪ ಗೊತ್ತಾಗ್ತಾ ಇಲ್ಲ ಮೇಡಮ್. ನಾನು ಬಾಯಿ ಬಿಟ್ಟು ಮಾತಾಡಿದ್ರೆ ಯಾಕಾದ್ರೂ ಏನಾದ್ರು ಹೆಲ್ಪ್ ಮಾಡ್ಬೋದು. ಎಲ್ಲ ಮಕ್ಕಳು ನೋಡಿದ್ರೆ ತುಂಬಾ ಆಕ್ಟಿವ್ ಆಗಿರ್ತಾರೆ, ಇದ್ ಮಾಡ್ತೀನಿ ಅಂತ ಹೇಳ್ತಾರೆ. ನಾನೆಲ್ಲರೂ ಇಂಜಿನಿಯರ್ಗೆ ಸೇರಿಸಿದ್ದೀನಿ ಮೇಡಮ್. ಆದ್ರೂ ಈಗೆಲ್ಲ ಅಂತ ಮಾಹಿತಿ ನೀಡ್ತಾ ಇಲ್ಲ ಮೇಡಮ್. ಇದೊಂದು ಪರಿಹಾರ ಏನ್ ಮಾಡ್ಬೋದು ಮೇಡಮ್? ಒಂದು, ನೀವು ಅವ್ರ ಹತ್ರ ಅದೇ ಈಗ ನೀವು ಹೇಳಿದ ಹಾಗೆ ನೀವು ಕೂತ್ಕೊಂಡು ಅವ್ರ ಹತ್ರ ಈ ಬಗ್ಗೆ ಒಂದು ಚರ್ಚೆ ಮಾಡಿ ನೋಡಿ. ಅಂದ್ರೆ ಅವಳಿಗೆ ಯಾವ್ದು ಓದ್ಬೇಕಂತ ಇದ್ದಾಳೆ, ಮುಂದೆ ಏನಾಗ್ಬೇಕಂತ ಇದ್ದಾಳೆ, ಅವಳ ಇಷ್ಟದ ವಿಷಯ ಏನು ಅಂತ ಹೇಳಿ ಸ್ವಲ್ಪ ಅವಳ ಹತ್ರ ತಾಳ್ಮೆಯಿಂದ ಮಾತಾಡಿ ನೋಡಿ. ಅವಳು ಆಗ ಓಪನ್ ಆಗಿ ಹೇಳ್ಕೋಬಹುದು ನಿಮ್ಮ ಹತ್ರ. ಅಥವಾ ಅವಳು ಯಾರು ಮನೆಯಲ್ಲಿ ತುಂಬಾ ಇಷ್ಟಪಡುವಂತಹ ವ್ಯಕ್ತಿಗಳಿದ್ದಾರೆ ಅವಳ ಮೂಲಕ ಈ ಬಗ್ಗೆ ನೀವು ಚರ್ಚೆಯನ್ನ ಮಾಡಿ ನೋಡ್ಬಹುದು. ಅಥವಾ ಅವಳು ಮನಸ್ಸಲ್ಲಿದ್ದದ್ದು ಯಾವುದನ್ನು ಹೇಳ್ಕೊಳ್ತಾನೆ ಇಲ್ಲ, ತುಂಬಾ ಒಂಥರ ಡಲ್ ಆಗಿರ್ತಾಳೆ ಅಥವಾ ತುಂಬಾ ಒತ್ತಡದಲ್ಲಿ ಇರ್ತಾಳೆ ಅಂತ ನಿಮ್ಗೆ ಅನಿಸಿದ್ರೆ ನೀವು ಒಂದು ಏನೋ ವೈದ್ಯರದ್ದು ಸಹಾಯ ಅಂದ್ರೆ ಒಂದ್ಸತಿ ಅವಳನ್ನ ಕರ್ಕೊಂಡು ಹೋಗಿ, ಯಾಕೆ ಅವಳು ಅಷ್ಟು ಡಲ್ ಆಗಿರ್ತಾಳೆ ಅಂದ್ರೆ ಈಗ ನೀವು ಹೇಳಿದ್ರೆ ಬೇರೆ ಮಕ್ಕಳ ಹಾಗೆ ಅವಳು ಇರಲ್ಲ ಅಂತ ಹೇಳಿ, ಸೊ ಯಾಕೆ ಅಂತ ಹೇಳಿ ಅವಳಿಗೆ ಏನಾದ್ರೂ ಹೇಳಿಕೊಳ್ಳಲಾಗದಂತ ನೋವೇನಾದ್ರೂ ಅವಳಲ್ಲಿ ಉಂಟಾ ಮನೆಯಲ್ಲಿ, ಅದನ್ನ ಒಂದು ನೋಡ್ಬೋದು ನೀವು. ಮನೋವೈದ್ಯರ ಅಥವಾ ಆಪ್ತ ಸಮಾಲೋಚಕರ ಹತ್ರ ಮಾತಾಡ್ಸಿದ್ರೆ ಅವಳು ಅವ್ರ ಹತ್ರ ತನ್ನ ಸಮಸ್ಯೆಯನ್ನ ಓಪನ್ ಆಗಿ ಹೇಳ್ಕೋಬಹುದು. ಅಥವಾ ಅವಳಿಗೆ ಏನಾದ್ರೂ ಸಹಾಯ ಬೇಕಾದ್ರೆ ಒಂದು ವೈಜ್ಞಾನಿಕ ರೀತಿಯಲ್ಲಿ ಅವಳಿಗೆ ಸಹಾಯವನ್ನ ಕೂಡ ಮಾಡಬಹುದು.
ಅವಳು ತುಂಬಾ ಡಲ್ ಆಗಿರ್ತಾಳೆ, ಮಾತಾಡೋದೇ ಕಮ್ಮಿ ನಿಮ್ಮ ಹತ್ರ, ಹಾಗೆಲ್ಲ ನಿಮ್ಗೆ ಅನಿಸ್ತಾ ಇದೆ ಅಂತ ಹೇಳಿದ್ರೆ, ಅವಳಲ್ಲಿ ಆತಂಕ ಜಾಸ್ತಿ ಇದೆ ಅಂತ ಅನ್ಸುತ್ತೆ ಅಂತ ಅನ್ಸಿದ್ರೆ ನೀವು ದಯವಿಟ್ಟು ಆ ಸಹಾಯವನ್ನ ಪಡೆಯುವುದು ಒಳಿತಂತ ಅನ್ಸುತ್ತೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಓಕೆ ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನಿಮ್ಮ ಪ್ರಶ್ನೆಗಳನ್ನು ಕೇಳಿದ್ದಕ್ಕೆ ಹೆಚ್ಚಿನ ಇದಕ್ಕೆ ನೀವು ಸಂಪರ್ಕಿಸಬಹುದು ಯಾವ ಸಮಯದಲ್ಲಾದರೂ. ಧನ್ಯವಾದಗಳು ಸರ್. ಮತ್ತೆ ಇನ್ನು ಯಾರಾದರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು ಸ್ನೇಹಿತರೆ. ಸ್ನೇಹಿತರೆ, ಈಗ ಕಾರ್ಯಕ್ರಮ ಮುಗಿಸುವಂತ ಸಮಯ ಆಗ್ತಾ ಇದೆ. ಈಗ ಇದೇ ಲೈನಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳಿರ್ತವೆ, ಆದ್ರಿಂದ ಬೇರೆ ಕಾರ್ಯಕ್ರಮಕ್ಕೆ ನಾವು ಅನುವು ಮಾಡಿಕೊಡ್ಬೇಕು. ಅದನ್ನ ಕಾರ್ಯಕ್ರಮ ಮುಗಿಸೋ ಕಡೆ ಹೋಗೋಣ. ಯಾರಿಗಾರು ಪ್ರಶ್ನೆಗಳಿದ್ರೆ ನಮ್ಮ ಸಹಾಯವಾಣಿ ಸಂಖ್ಯೆಗೆ ನೀವು ಸಂಪರ್ಕಿಸಬಹುದು ಸ್ನೇಹಿತರೆ. ಇವತ್ತು ಡಾಕ್ಟರ್ ಎ ವಿ ಬಾಳಿಗ ಸ್ಮಾರಕ ಆಸ್ಪತ್ರೆ ಉಡುಪಿ ಹಾಗೂ ಕಮಲೆ ಬಾಳಿಗ ಚಾರಿಟೇಬಲ್ ಟ್ರಸ್ಟ್ ಮುಂಬೈ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆಸಿರ್ತಕ್ಕಂತಹ ಮದ್ಯ ಮತ್ತು ಮಾದಕ ದ್ರವ್ಯ ವ್ಯಸನದ ವಿರುದ್ಧ ಉಚಿತ ನೇರ ಫೋನ್ ಇನ್ ಕಾರ್ಯಕ್ರಮದ ಅಂತಿಮ ಘಟ್ಟ, 24ನೇ ಕಂತಿನ ಅಂತಿಮ ಘಟ್ಟ. ಈ ಕಾರ್ಯಕ್ರಮಕ್ಕೆ ಬಂದು ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂಥ ಶ್ರೀಮತಿ ಸೌಜನ್ಯ ಶೆಟ್ಟಿ ಅವರು ಮದ್ಯ ವ್ಯಸನ ಕುಟುಂಬ ಚೇತರಿಕೆ ಎಂಬ ವಿಚಾರದ ಬಗ್ಗೆ ವಿಸ್ತಾರವಾಗಿ ನಮಗೆಲ್ಲ ತಿಳಿಸ್ಕೊಟ್ಟಿದ್ದಾರೆ. ಇವರು ಡಾಕ್ಟರ್ ಎ ವಿ ಬಾಳಿಗ ಸ್ಮಾರಕ ಆಸ್ಪತ್ರೆ ಉಡುಪಿ ಇಲ್ಲಿ ಆಡಳಿತಾಧಿಕಾರಿಗಳಾಗಿ ಕೆಲಸ ಮಾಡ್ತಿದ್ದಾರೆ. ಇವರಿಗೆ ನಾನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸ್ತೇನೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸಚಿನ್, ಥ್ಯಾಂಕ್ ಯು. ಹಾಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ಆಸ್ಪತ್ರೆಯ ತಜ್ಞ ವೈದ್ಯರು ಹಾಗೂ ಅಪ್ತಸಮಾಲೋಚಕರ ತಂಡ ಸಹ ಈ ಕಾರ್ಯಕ್ರಮದ ಹಿಂದೆ ಬೆನ್ನೆಲುಬಾಗಿ ನಿಂತಿದೆ. ಅವರೆಲ್ಲರಿಗೂ ಸಹ ನಾನು ಧನ್ಯವಾದಗಳನ್ನು ತಿಳಿಸ